ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಕಳೆದ ಪ್ರವಚನದಲ್ಲಿ ಪ್ರಾಸ್ತಾವಿಕವಾಗಿ ಪೂರ್ವಭಾವಿಯಾಗಿ ಹೇಳಬೇಕಾದಂಥ ಅನೇಕ ವಿಷಯಗಳನ್ನು ಹೇಳಿ, ಶಾಸ್ತ್ರಕ್ಕಾಗಿ ಅಂತ ಹೇಳೋ ಹಾಗೆ ಮೊಟ್ಟ ಮೊದಲನೆಯ ಶ್ಲೋಕವನ್ನು ಹೇಳಿ ವಿವರಿಸಿತ್ತು. ಇವತ್ತು ಅದರಿಂದಲೇ ಪ್ರಾರಂಭ ಮಾಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಉವಾಚ ಅಂದರೆ ಹೇಳಿದನು ಅಂತ ಅನೇಕ ಕಡೆ ಬರುತ್ತೆ ಆ ಮಾತು. ಧೃತರಾಷ್ಟ್ರ ಹೀಗೆ ಹೇಳಿದ. ಇಡೀ ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರಂದು ಒಂದೇ ಒಂದು ಶ್ಲೋಕ. ಅವನು ಏನು ಹೇಳ್ದ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಉತ್ಸಾಹದಿಂದ ಸೇರಿದ್ದಂತಹ ನನ್ನವರು ಮತ್ತು ಪಾಂಡವರು ಏನು ಮಾಡಿದ್ರು? ಸಂಜಯನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಂಜಯ ಇವನ ಮಂತ್ರಿ ಮತ್ತು ಸಾರಥಿ. ಆತ ಹೆಚ್ಚು ಕಡಿಮೆ ಋಷಿ ಇದ್ದ ಹಾಗೆ, ತುಂಬ ಒಳ್ಳೆಯ ಮನುಷ್ಯ, ಸಾಧು ಮನುಷ್ಯ, ಧರ್ಮದ ವಿಷಯವನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಅವಶ್ಯಕತೆ ಇದ್ದಾಗ ಧೃತರಾಷ್ಟ್ರನಿಗೆ ಚೆನ್ನಾಗಿ ಬೈತಾನೆ. ಈಗ ಸಂಜಯನಿಗೆ ವ್ಯಾಸ ಮಹರ್ಷಿಗಳು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದರು. ಮೊದಲ 10 ದಿನಗಳಲ್ಲಿ ಯುದ್ಧ ಭೂಮಿಯಲ್ಲಿ ಓಡಾಡಿಕೊಂಡಿದ್ದ, ಅನೇಕ ವಿಷಯಗಳನ್ನು ಕಂಡಿದ್ದ. 10ನೇ ದಿವಸದಲ್ಲಿ ಭೀಷ್ಮಾಚಾರ್ಯರು ಯುದ್ಧ ತ್ಯಾಗ ಮಾಡಿ ಶರಪಂಜರದ ಮೇಲೆ ಮಲಗಿದ್ರು. ಆಗ ಅವನು ಓಡಿ ಬಂದ. ಧೃತರಾಷ್ಟ್ರನಿಗೆ ಹೀಗಾಯಿತು ಅಂತ ತಿಳಿಸ್ದ. ಅಂದರೆ ಧೃತರಾಷ್ಟ್ರ ಉವಾಚ ಹೇಳೋಷ್ಟೊತ್ತಿಗಾಗಲೇ 10 ದಿವಸ ಕಳೆದು ಹೋಗಿದೆ. 10 ದಿವಸದ ಭಗವದ್ಗೀತೆಯೂ ಆಗಿದೆ. ಅದು ನಮ್ಮ ದೃಷ್ಟಿಯಿಂದ ಪ್ರಾರಂಭವಾಗುವುದು ಈಗ. ಇದುವರೆಗೆ ಅವನು ಯಾತಕ್ಕೆ ಯೋಚನೆ ಮಾಡಲಿಲ್ಲ ಅಂತಂದರೆ, ಭೀಷ್ಮಾಚಾರ್ಯರೊಬ್ಬರೇ ಸಾಕು ಪಾಂಡವರು ಸೋಲಿಸಲಿಕ್ಕೆ. ಆದರೆ ಈಗ ಅವರು ಯುದ್ಧ ತ್ಯಾಗ ಮಾಡಿ ಶರಪಂಜರದಲ್ಲಿ ಅಥವಾ ಶರಶೈಯಲ್ಲಿ ಮಲಗಿದಾರಲ್ಲ, ಅವನಿಗೆ ನಿಜವಾಗಿಯೂ ಗಾಬರಿ ಆಯಿತು. ಅದಕ್ಕೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ಕುರುಕ್ಷೇತ್ರ ಸಾಮಾನ್ಯವಾದ ಕುರುಕ್ಷೇತ್ರವಲ್ಲ, ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರ. ಕುರು ಎಂಬತಕ್ಕಂಥ ಮಹಾರಾಜ ತನ್ನ ಈ ಜಮೀನನ್ನು, ರಾಜ್ಯದ ಒಂದು ಭಾಗವನ್ನು ಅನೇಕ ಬಾರಿ ಉಳ್ತಾ ಇದ್ದಂತೆ. ಹೀಗೆ ಉಳ್ತಾ ಇದ್ದುದರಿಂದ ಇಂದ್ರನಿಗೆ ಹೆದರಿಕೆ ಆಯಿತಂತೆ, ಬಂದಂತೆ. ಉಳೋದಕ್ಕೂ ಇಂದ್ರನಿಗೂ ಏನು ಸಂಬಂಧ ಅಂತಂದರೆ, ಒಂದು ಜಾಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಬೇಕಾದರೆ ಮೊದಲು ಆ ಜಾಗವನ್ನು ಪರಿಶುದ್ಧವಾಗಿ ಮಾಡಬೇಕು. ಮನೆ ಕಟ್ಟುವಾಗ ನಾವು ಪ್ರಾರಂಭದಲ್ಲಿ ಪೂಜೆ ಮಾಡ್ತೇವೆ, ಹೋಮಗಳನ್ನು ಮಾಡ್ತೇವೆ. ಕಾರಣ ಏನು ಅಂದರೆ, ಆ ಜಾಗ ಈಗ ನಮಗೆ ಸೇರಿದ್ದರೂ ಕೂಡ ಲಕ್ಷಾಂತರ ವರ್ಷಗಳಿಂದ ಅಲ್ಲಿದೆ. ಈ ಸಮಯದಲ್ಲಿ ಏನೇನು ಕೆಲಸಗಳು ಅಲ್ಲಿ ನಡೆದಿವೆಯೋ ನಮಗೆ ಗೊತ್ತಿಲ್ಲ. ಸಾಕಷ್ಟು ಪಾಪಪೂರಿತವಾಗಿರ್ತಕ್ಕಂಥ ಕೆಲಸವೂ ನಡೆದಿರಬಹುದು. ಆದ್ದರಿಂದ ಅದನ್ನು ಪುಣ್ಯಕರವಾಗಿ ಮಾಡೋದಕ್ಕೋಸ್ಕರ ವಿಶೇಷ ಹೋಮಾದಿಗಳನ್ನು ಮಾಡ್ತೀವಿ.
ಹಿಂದಿನ ಕಾಲದಲ್ಲಿ ಒಂದು ಜಾಗದಲ್ಲಿ ಯಾಗವನ್ನು ಮಾಡಬೇಕಾದ್ರೆ ಆ ಜಾಗವನ್ನು ಉಳ್ತಾ ಇದ್ದರು. ಉಳ್ತಕ್ಕಂಥವನು ಯಾರು ಅಂದರೆ, ಯಾರು ಯಾಗ ಮಾಡ್ತಾನೋ ಯಜಮಾನ ಅವನೇ ಮಾಡಬೇಕು. ಜನಕ ಮಹಾರಾಜ ಆ ರೀತಿ ಉಳ್ತಾ ಇದ್ದಾಗಲೇ ಸೀತೆ ಸಿಕ್ಕಿದ್ದು. ಅದು ಅವನ ಕರ್ತವ್ಯ. ಮೊದಲು ಉತ್ತರೆ ಆ ಜಾಗದಲ್ಲಿ ಯಾವುದೋ ಹಳೆಯ ಕಾಲದ ಹಾಳು ಮೂಳೆ ಬೇಡದೇ ಇರತಕ್ಕಂಥ ಕೆಟ್ಟ ಸಾಮಾನೆಲ್ಲ ಸಿಗ್ಬೋದು. ಅದನ್ನೆಲ್ಲ ತೆಗೆದು ಶುದ್ಧ ಮಾಡೋದು. ಅದಾದಮೇಲೆ ಅಲ್ಲಿ ಬೇಗ ಬೆಳೆಯತಕ್ಕಂತಹ ಒಂದು ಬೀಜಗಳನ್ನು ಹಾಕ್ತಕ್ಕಂಥದ್ದು, ರಾಗಿ ಉದಾಹರಣೆಗೆ. ಅದು 15-20 ದಿವಸಕ್ಕೇ ಹುರುಸಾಗಿ ಬೆಳೆಯುತ್ತೆ. ಹಾಗೆ ಪೂರ್ತಿ ಬೆಳೆದ ಮೇಲೆ ಹಸುಗಳನ್ನು ಅಲ್ಲಿ ಬಿಡಬೇಕು. ಹಸುಗಳು ಬಂದು ಆ ಜಾಗವನ್ನು ತುಳಿದು ಈ ಫಸಲನ್ನು ತಿನ್ನಬೇಕು. ಆವಾಗ ಅದು ಪರಿಶುದ್ಧವಾಗುತ್ತೆ. ಅದಕ್ಕೋಸ್ಕರ ಅದನ್ನು ಉಳ್ತಾ ಇದ್ದದ್ದು. ಸೊ ಒಂದು ಜಾಗವನ್ನು ಒಬ್ಬರು ಉಳ್ತಾ ಇದ್ದಾರೆ ಅಂತಂದರೆ ಮುಂದೆ ಅಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಾರೆ ಅಂತ ಅರ್ಥ. ಇದನ್ನು ನೋಡಿ ಇಂದ್ರನಿಗೆ ಹೆದರಿಕೆ ಆಯಿತಂತೆ. ಯಾರಾದರೂ ಬಂದು ಅಶ್ವಮೇಧಾದಿ ಯಾಗಗಳನ್ನು ಶುರು ಮಾಡಿಬಿಟ್ರೆ ನನ್ನ ಸೀಟ್ ಹೊರಟೋಗುತ್ತಲ್ಲ ಅಂತ. ಆಗ ದೇವತೆಗಳು ಹೇಳಿದ್ರಂತೆ, ನೀನೇ ನೇರವಾಗಿ ಹೋಗಿ ಆತನಿಗೆ ಏನು ಬೇಕೋ ಅದನ್ನು ಕೊಟ್ಬಿಡು. ಇಂದ್ರ ಬರ್ತಾನೆ, ಕುರು ಮಹಾರಾಜನನ್ನು ಕೇಳ್ತಾನೆ. ಕುರು ಹೇಳ್ತಾನೆ, ನನಗೇನು ಬೇಡ, ಈ ಜಾಗ ಈ ಭೂಮಿ ಪವಿತ್ರವಾಗಿರಬೇಕು. ಇಲ್ಲಿ ಯಾರು ಯಾವ ಪವಿತ್ರ ಕಾರ್ಯವನ್ನು ಮಾಡಿದ್ರೂ ಕೂಡ ಅತ್ಯಂತ ಅನಂತವಾದ ಫಲಗಳನ್ನು ಕೊಡಬೇಕು ಅಂತ. ಅವನು ವರವನ್ನು ಕೊಟ್ಟ ಮೇಲೆ ಕುರು ಅದನ್ನು ಉಳೋದನ್ನು ನಿಲ್ಲಿಸ್ತಾನೆ. ಆದ್ದರಿಂದ ಈ ಕುರುಕ್ಷೇತ್ರ ಇದೆಯಲ್ಲ ಧರ್ಮಕ್ಷೇತ್ರವಾಯಿತು. ಅದರ ಜೊತೆಗೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು 100 ಜನ ದೇವತೆಗಳು ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ್ರಂತೆ, ತಪಸ್ಸನ್ನು ಮಾಡಿದ್ರಂತೆ ಆ ಜಾಗದಲ್ಲಿ. ಈಗ ಧೃತರಾಷ್ಟ್ರನಿಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಅಂದಹಾಗೆ ಅವನ ಹೆಸರು ಕೂಡ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಹೆಸರು. ವ್ಯಾಸ ಮಹರ್ಷಿಗಳು ಈ ಧೃತರಾಷ್ಟ್ರ ಅನ್ನೋ ಹೆಸರನ್ನು ಮುಂದೆ ಏನಾಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಕೊಟ್ಟಿದ್ರಂತೆ. ರಾಷ್ಟ್ರವನ್ನು ದೇಶವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ, ಲೋಭದಿಂದ ಬಿಟ್ಕೊಡಲ್ಲ. ಅವನು ಕುರುಡನಾಗಿದ್ದರಿಂದ ರಾಜನಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಧರ್ಮಶಾಸ್ತ್ರಗಳ ಪ್ರಕಾರ ಪಾಂಡು ಮಹಾರಾಜ ರಾಜನಾದ. ಪಾಂಡುವಿನ ಆಕಸ್ಮಿಕ ಮರಣವಾದ ನಂತರ ಪಾಂಡವರು ಮತ್ತು ಕೌರವರು ಕೂಡ ಚಿಕ್ಕ ವಯಸ್ಸಿನವರಾಗಿದ್ದರಿಂದ ಆ ರಾಜ್ಯವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಧೃತರಾಷ್ಟ್ರನಿಗೆ ಬಂತು. ತನ್ನ ಕೈಗೆ ರಾಜ್ಯ ಬಂದ ಮೇಲೆ ಲೋಭದಿಂದ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಬಿಡಲಿಕ್ಕೆ ಸಿದ್ಧವಾಗಿರಲಿಲ್ಲ. ಆದ್ದರಿಂದ ಧೃತರಾಷ್ಟ್ರ ಅನ್ನೋ ಹೆಸರು ಉಚಿತವಾಗಿದೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಯುದ್ಧ ಮಾಡಬೇಕು ಅಂತ ಉತ್ಸಾಹದಿಂದ ಎಲ್ಲರೂ ಸೇರಿದ್ದಾರೆ. ಪಾಂಡವರು ಸೇರಿದ್ದಾರೆ, ಕೌರವರು ಸೇರಿದ್ದಾರೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನೇ ಹೇಳ್ತಾ ಇದ್ದಾನೆ ಜ್ಞಾಪಿಸ್ಕೊಂಡು. ಮಾಮಕಾಹ ಪಾಂಡವಾಶ್ಚೈವ. ಪಾಂಡವರ ಹೆಸರು ಮಾತ್ರ ಪಾಂಡುಪುತ್ರನ ಮಕ್ಕಳಾದಂಥ ಪಾಂಡವರು ಅಂತ ಹೇಳ್ತಾನೆ. ತನ್ನ ಮಕ್ಕಳನ್ನು ಮಾತ್ರ ಮಾಮಕಾಹ ನನ್ನವರು ಅಂತ ಹೇಳ್ತಾನೆ. ಅಂದರೆ ಪಾಂಡವರು ನನ್ನವರಲ್ಲ, ಇವರು ಮಾತ್ರ ನನ್ನವರು. ಅಹಂಕಾರ ಮಮಕಾರ ಎಷ್ಟಿತ್ತು ಅನ್ನೋದು ನಾವು ಅದರಿಂದೇ ಕಂಡುಹಿಡ್ಕೋಬಹುದು. ಒಟ್ಟಿನಲ್ಲಿ ಅವನ ಈ ಪ್ರಶ್ನೆಯನ್ನು ಕೇಳಿದಾಗಲೇ ಗೊತ್ತಾಗುತ್ತೆ, ಪ್ರಾರಂಭದಿಂದ ಮಹಾಭಾರತದಲ್ಲಿ ಸಮಸ್ಯೆ ಉಂಟು ಮಾಡಿರ್ತಕ್ಕಂಥವನೇ ಇವನು. ಇದೇ ಮಾತನ್ನು ಸಂಜೆ ಹೇಳಿ ಚೆನ್ನಾಗಿ ಬೈತಾನೆ ಅವನಿಗೆ. ಕಿಂ ಅಕುರ್ವತ. ಈಗ ವ್ಯಾಖ್ಯಾನಕಾರ ಹೇಳ್ತಾರೆ, ಯುದ್ಧಕ್ಕಾಗಿ ಸೇರಿದ ಮೇಲೆ ಯುದ್ಧ ಮಾಡ್ತಾರೆ, ಅದರ ಬಗ್ಗೆ ಪ್ರಶ್ನೆ ಕೇಳೋಕ್ಕೇನಿತ್ತು ಅಂತ. ಈ ಪ್ರಶ್ನೆಯ ಅರ್ಥ ಹಾಗಲ್ಲ. ಯುದ್ಧ ಅಂತ ಹೇಳಿ ಸೇರಿದ್ದಾರೆ ನಿಜ, ಆದರೆ ಇದು ಸಾಮಾನ್ಯ ಕ್ಷೇತ್ರವಲ್ಲ, ಕುರುಕ್ಷೇತ್ರ. ಪಾಂಡವ ಕ್ಷೇತ್ರನೂ ಅಲ್ಲ, ಕುರುಕ್ಷೇತ್ರ. ಕುರು ಮಹಾರಾಜನಿಗೆ ಸೇರಿದಂಥ ಕ್ಷೇತ್ರ. ನಾವು ಕೂಡ ಕೌರವರು, ನಮಗೆ ಸೇರಿದ್ದು.
ಅದರ ಜೊತೆಗೆ ಅದು ಧರ್ಮಕ್ಷೇತ್ರ. ಅಂದರೆ ಈ ಕುರುಕ್ಷೇತ್ರದ ಧರ್ಮದ ಪ್ರಭಾವದಿಂದ ಒಂದು ವೇಳೆ ಧರ್ಮಿಷ್ಠನಾಗಿರ್ತಕ್ಕಂಥ ಯುಧಿಷ್ಠಿರ ಮನಸ್ಸಿನಲ್ಲಿ ಏನಾದರೂ ವೈರಾಗ್ಯ ಬಂದು ಯುದ್ಧವನ್ನು ತ್ಯಾಗ ಮಾಡಿ ಹೋದರೆ ನನ್ನವರು ಸಂಪೂರ್ಣವಾಗಿ ಗೆದ್ದ ಹಾಗೆ. ಆ ಒಂದು ಆಶೆ ಬಹುಶಃ ಅವನ ಮನಸ್ಸಿನಲ್ಲಿ ಇತ್ತು ಅಂತ ಕಾಣುತ್ತೆ. ಸಂಸ್ಕೃತ ವ್ಯಾಖ್ಯಾನಕಾರರು ಇದನ್ನು ಎತ್ತಿ ಹಿಡಿದು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಈ ತರಹ ಇದೆ. ಇಂಥ ಒಂದು ಕುರುಕ್ಷೇತ್ರ ಅದು ಏನಾಯಿತು? ಸ್ವಾತಂತ್ರ್ಯ ಬಂದ ಮೇಲೆ ಈ ಕುರುಕ್ಷೇತ್ರವನ್ನು ಬೆಳೆಸಬೇಕು ಅಂಥೇಳಿ ಕುರುಕ್ಷೇತ್ರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಿ ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಗುಲ್ಜಾರಿಲಾಲ್ ನಂದಾ ಅಂತ ಅವರು ಮಿನಿಸ್ಟ್ರ್ ಆಗಿದ್ದರು, ನಂತರ ಪ್ರೈಮ್ ಮಿನಿಸ್ಟರ್ ಕೆಲವು ಸಲ ಆಗಿದ್ದರು. ಅಲ್ಲಿ ದೊಡ್ಡ ಸರೋವರ ಕೂಡ ಇದೆ. ಪರಶುರಾಮ ಕ್ಷತ್ರಿಯರನ್ನು ಕೊಂದ ಮೇಲೆ ಅವರ ರಕ್ತದಿಂದ 5 ಮಡುಗಳನ್ನು ತಯಾರು ಮಾಡಿದ್ದಂತೆ, ರಕ್ತದ ಮಡು. ಅನಂತರ ತಪಸ್ಸನ್ನು ಮಾಡಿ ಪಾಪವನ್ನು ಹೋಗಲಾಡಿಸ್ಕೊಂಡ. ಅದರ ಫಲವಾಗಿ 5 ಮಡುಗಳು ಒಟ್ಟಾಗಿ ಸೇರಿ ಒಂದು ದೊಡ್ಡ ಪವಿತ್ರ ಸರೋವರ ಆಯಿತು. ಇವತ್ತಿಗೂ ಕೂಡ ಪ್ರತಿ ವರ್ಷ ಸೂರ್ಯಗ್ರಹಣ ಆದಾಗೆಲ್ಲ 1 ಲಕ್ಷ 2 ಲಕ್ಷ 3 ಲಕ್ಷ ಜನ ಅಲ್ಲಿ ಸೇರ್ತಾರೆ. ಸೂರ್ಯಗ್ರಹಣ ದಿವಸ ಅಲ್ಲಿ ಸ್ನಾನ ಮಾಡಿದ್ರೆ ಇದು ಬಹಳ ಪವಿತ್ರ ಪುಣ್ಯಕರ ಅಂತ ಭಾವಿಸ್ತಾರೆ. ಇಂತಹ ಜಾಗದಲ್ಲಿ ಅವರೆಲ್ಲ ಯುದ್ಧ ಮಾಡೋಕ್ಕೋಸ್ಕರ ಸೇರಿದ್ದಾರೆ. ಪ್ರಾಸಂಗಿಕವಾಗಿ ಧರ್ಮಯುದ್ಧ ಅಂತಂದರೆ ಏನು ಯೋಚನೆ ಮಾಡಬಹುದು. ಧರ್ಮಯುದ್ಧ ಅನ್ನೋ ಶಬ್ದಕ್ಕೆ ಬಹುಶಃ 2 ರೀತಿಯಲ್ಲಿ ನಾವು ಅರ್ಥ ಕೊಡ್ಬೋದು. ಮೊದಲನೇದು ಧರ್ಮ ರಕ್ಷಣೆಗಾಗಿ ಮಾಡ್ತಕ್ಕಂಥ ಯುದ್ಧ. ಇಲ್ಲಿ ಏನಾಗಿದೆ, ಪ್ರತಿಯೊಬ್ಬರು ಕೂಡ ತಮ್ಮ ಇಷ್ಟ ಬಂದ ಹಾಗೆ ಯುದ್ಧ ಮಾಡ್ತಾರೆ, ಆದರೆ ಕರೆಯೋದು ಮಾತ್ರ ಅದನ್ನು ಧರ್ಮಯುದ್ಧ ಅಂತ. ಇದು ಒಂದು ಅರ್ಥ. ಎರಡನೇ ಅರ್ಥ, ಯುದ್ಧ ನಡೀಬೇಕಾದರೆ ಅದಕ್ಕೂ ಕೆಲವು ನೀತಿ ನಿಯಮಗಳುಂಟು, ಕೋಡ್ ಆಫ್ ಕಾಂಡಕ್ಟ್. ಈಗ ನೋಡಿ, ಒಲಿಂಪಿಕ್ ಮ್ಯಾಚು ಫೈನಲ್ಸ್ ಮ್ಯಾಚ್ ಆಗಬೇಕು, ಆದರೆ ಅದಕ್ಕೆ ರೂಲ್ಸ್ ಇದೆ, ತುಂಬ ಒಲಿಂಪಿಕ್ ರೂಲ್ಸ್ ಇದೆ. ಅದರ ಪ್ರಕಾರನೇ ನಡಿಬೇಕದು. ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ಕೌರವರು ಪಾಂಡವರು ಇಬ್ಬರು ಸೇರಿ ಭೀಷ್ಮಾಚಾರ್ಯರ ಹತ್ರ ಹೋಗಿ ಅವ್ರನ್ನ ಕೇಳ್ತಾರೆ, ನೀವು ಕೋಡ್ ಆಫ್ ಕಾಂಡಕ್ಟ್ ಕೊಡಿ, ಈ ಯುದ್ಧದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ. ಅದನ್ನು ಅವರು ವಿಸ್ತಾರವಾಗಿ ಹೇಳ್ತಾರೆ. ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಸಂಜೆ ಸೂರ್ಯ ಮುಳುಗೋದಕ್ಕೆ ಮುಂಚೆ ಮಾತ್ರ ಯುದ್ಧ ಅಷ್ಟೇ. ಸೂರ್ಯ ಮುಳುಗಿದ ಮೇಲೆ ಬೆಳಗ್ಗೆ ಸೂರ್ಯ ಹುಟ್ಟೋವರೆಗೆ ದ್ವೇಷ ಇರಬಾರ್ದು. ಆದ್ದರಿಂದಲೇ ರಾತ್ರಿ ಹೊತ್ತು ಪಾಂಡವರು ಕೌರವರ ಕ್ಯಾಂಪಿಗೆ ಹೋಗ್ತಾಯಿದ್ರು, ಕೌರವರು ಪಾಂಡವರ ಕ್ಯಾಂಪಿಗೆ ಬರ್ತಾಯಿದ್ರು. ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮನ ಸಲಹೆ ಮೇರೆಗೆ ಈ ಭೀಷ್ಮಾಚಾರ್ಯರನ್ನ ಗೆಲ್ಲೋಕ್ಕಾಗೋಲ್ಲ ಅಂತ ಗೊತ್ತಾದ ಮೇಲೆ ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ಹೋಗಿ ಭೀಷ್ಮಾಚಾರ್ಯರನ್ನ ಕೇಳ್ತಾರೆ, ನಿಮ್ಮನ್ನು ಕೊಲ್ಲೋದು ಹೇಗೆ ಅಂತ ಅವ್ರನ್ನೇ ಕೇಳ್ತಾರೆ. ಭೀಷ್ಮಾಚಾರ್ಯ ಹೇಳ್ತಾರೆ, ಶಿಖಂಡಿನ ಮುಂದೆ ಇಡೀಪ, ನಾನು ಯುದ್ಧ ತ್ಯಾಗ ಮಾಡ್ತೀನಿ ಅಂತ. ಅಂದರೆ ಆಗಿನ ಕಾಲದ ಈ ಯುದ್ಧದ ನಿಯಮಗಳಿಗೂ ಕೂಡ ಈಗ ನಡೀತಾ ಇರ್ತಂಥದ್ದು. ಯುದ್ಧಗಳಾದರೆ ಏನೆಲ್ಲ ಪಾಪಕರ್ಮಗಳನ್ನು ಮಾಡ್ತಾರೆ, ಭಯಂಕರ ಅಂತ ಅನಿಸುತ್ತೆ ನಮಗೆ. ಇನ್ನೊಂದೇನು ಅಂತಂದರೆ, ಒಂದು ಸಲ ಆ ನಿಯಮವನ್ನು ಮಾಡಿದ ಮೇಲೆ ಇಬ್ಬರೂ ಕೂಡ ಅದಕ್ಕೆ ತಕ್ಕಂತೆ ನಡ್ಕೋತಾ ಇದ್ದರು. ಇಲ್ಲಿ ನಮ್ಮ ರಾಜರುಗಳು ಒಂದು ದೊಡ್ಡ ತಪ್ಪನ್ನು ಮಾಡಿದರು. ಎಲ್ಲಿವರೆಗೆ ಹೊರಗಡೆಯಿಂದ ಪರದೇಶಗಳಿಂದ ರಾಜರು ಆಕ್ರಮಣಕ್ಕಾಗಿ ಬರಲಿಲ್ವೋ, ನಮ್ಮಲ್ಲಿ ಯುದ್ಧವಾದಾಗ ಇದನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಮುಸಲ್ಮಾನರು ಹೊರಗಡೆಯಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮವರೇನು ಮಾಡಿದ್ರು, ಸಂಪೂರ್ಣವಾಗಿ ಅದನ್ನು ಮರೆತು ನಮ್ಮ ಯುದ್ಧದ ರೀತಿ ನಿಯಮಗಳನ್ನು ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲೆಕ್ಸಾಂಡರ್ ಬಂದ, ಪೂರ್ವರವ ಯುದ್ಧ ಮಾಡ್ತಾ ಇದ್ದಾನೆ. ಸೂರ್ಯಾಸ್ತ ಕೂಡ ಯಾರು ಇಲ್ಲವೇ ಇಲ್ಲ, ಪೂರ್ವರವನ ಕಡೆ ಯಾರು ಇಲ್ಲಿ, ಸೈನ್ಯನೇ ಇಲ್ಲ ಅಲ್ಲಿ. ಅವನು ತಿಳ್ಕೊಂಡ, ನಮ್ಮ ಅಂದ್ಕೊಂಡು ಹೆದರ್ಕೊಂಡು ಓಡಿ ಹೋಗಿದ್ದಾರೆ ಅಂತ. ಆಗ ಇಲ್ಲ,
ಇವರೆಲ್ಲ ಹಿಂದೂಗಳು, ಅವರದ್ದೇ ಕೆಲವು ನಿಯಮ ಇದೆ, ಆ ನಿಯಮದ ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಅವರು ಯುದ್ಧ ಮಾಡಲ್ಲ, ಹಿಂತಿರುಗಿ ಹೋಗಿ ಅವರೆಲ್ಲ ಪ್ರಾರ್ಥನೆ ಮಾಡೋದು ಇತ್ಯಾದಿಗಳೆಲ್ಲ ಮಾಡ್ತಾರೆ. ಆಗ ಅಲೆಕ್ಸಾಂಡರ್ ನೈಟ್ ಅಟ್ಯಾಕ್ ಮಾಡಿದ. ಆದರೆ ಇದು ಸುಳಿವು ಹೇಗೋ ಗೊತ್ತಾಗಿ ಪುರೂರವನ ಕಡೆಯಿಂದ ಅವರ ಸೈನ್ಯನು ಸಿದ್ಧವಾಗಿತ್ತು, ಸಾಕಷ್ಟು ಪೆಟ್ಟು ಬಿತ್ತು ಅಂತ ಹೇಳ್ತಾರೆ. ಏನಾಗಿದೆ, ನಮ್ಮ ಭಾರತ ದೇಶದ ಚರಿತ್ರೆ ವಿಷಯಕ್ಕೆ ಬಂದಾಗ ಇದುವರೆಗೆ ನಾವು ಓದಿರ್ತಕ್ಕಂಥ ಚರಿತ್ರೆ ಬ್ರಿಟಿಷ್ನವರು ಹೇಳಿ ಬರೆಸಿರ್ತಕ್ಕಂಥ ಚರಿತ್ರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಂಡಿಯನ್ಸ್ ಮಸ್ಟ್ ರೈಟ್ ಇಂಡಿಯನ್ ಹಿಸ್ಟ್ರಿ ಅಂತ. ಇಂಡಿಯನ್ ಹಿಸ್ಟಾರಿಕಲ್ ರಿಸರ್ಚ್ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ, ಅವರು ಬರೀತಾ ಇದ್ದಾರೆ. ಆದರೆ ಅದಕ್ಕೆ ನಮ್ಮ ಕಾಂಗ್ರೆಸ್ನವ್ರಿಗೆ ಬೇಕಾಗಿರಲಿಲ್ಲ. ಅದು ಒಟ್ಟಿನಲ್ಲಿ ಈ ಪರದೇಶಗಳಿಂದ ಬಂದವರಿಗೆ ನಮ್ಮ ಯುದ್ಧದ ನಿಯಮಗಳ ವಿಷಯ ಗೊತ್ತಿರಲಿಲ್ಲ. ನಮ್ಮವರು ಗೊತ್ತಿದೆ ಅಂತ ತಿಳ್ಕೊಂಡು ಅಥವಾ ಈ ಯುದ್ಧ ನಿಯಮದ ಪ್ರಕಾರ ನಾವು ಮಾಡಬೇಕು ಅಂತ ಮಾಡಿದ್ರಿಂದ ಬಹಳ ಬೇಗ ಸೋತು ಹೋಗಬೇಕಾಯಿತು. ಇರಲಿ, ಒಟ್ಟಿನಲ್ಲಿ ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆ ನಿಯಮಗಳನ್ನು ಭೀಷ್ಮಾಚಾರ ಮಾಡ್ತಾರೆ, ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ ಇಬ್ಬರು ಕೂಡ. ಈ ಒಂದು ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಕರೆದಿದೆ. 18 ಅಧ್ಯಾಯಗಳಿಗೆ ಯೋಗ ಎಂಬತಕ್ಕಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ ಇತ್ಯಾದಿ. ಆಯಾ ಅಧ್ಯಾಯದಲ್ಲಿ ಬರತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಅರ್ಜುನ ವಿಷಾದ ಯೋಗ. ಯಾತಕ್ಕೋಸ್ಕರ ಇದನ್ನು ವಿಷಾದ ಯೋಗ ಅಂತ ಕರೆದ್ರು ಅಂತಂದರೆ, ಮೊದಲನೇದಾಗಿ ನಮಗೆ ಕಾಣಿಸೋ ಹಾಗೆ ಅರ್ಜುನನಿಗೆ ಉಂಟಾಯಿತು ವಿಷಾದ, ಅಲ್ಲಿಂದ ಭಗವದ್ಗೀತೆಯ ಉಪದೇಶ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರ ಅದನ್ನು ವಿಷಾದ ಯೋಗ ಅಥವಾ ಅರ್ಜುನ ವಿಷಾದ ಯೋಗ ಅಂತ ಕರೆದ್ರು. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದಾಗ ದುರ್ಯೋಧನನ ಸೋಲಿನ ಸಂಭವದ ಬಗ್ಗೆ ಧೃತರಾಷ್ಟ್ರನಿಗೆ ಹೆದರಿಕೆಯಾಗಿತ್ತು, ದುಃಖವಾಗಿತ್ತು. ಆ ದೃಷ್ಟಿಯಿಂದಲೂ ಕೂಡ ಇದನ್ನು ಕರೆದಿರಬಹುದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಹೇಳಿದರೂ ಕೂಡ ಅರ್ಜುನನಿಗೆ ಬಂದಿರತಕ್ಕಂಥ ವಿಷಾದದ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಉಪದೇಶದಿಂದ ನಮಗೆ ಯೋಗ ಎಂಬತಕ್ಕಂಥ ಅಧ್ಯಾತ್ಮಶಾಸ್ತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಸಂಜಯ ಉತ್ತರ ಕೊಡ್ತಾನೆ. ಸಂಜಯನ ಹೆಸರು ಗೀತೆಯಲ್ಲಿ ಸುಮಾರು 40 ಸಲ ಬಂದಿದೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ಪಾಂಡವರ ಆನೀಕವನ್ನು, ಸೈನ್ಯವನ್ನು ದುರ್ಯೋಧನ ನೋಡಿದ. ಆ ಸೈನ್ಯ ಹೇಗಿತ್ತು? ವ್ಯೂಢ, ವಿವಿಧ ವ್ಯೂಹಗಳಲ್ಲಿ ಒಂದು ವ್ಯೂಹವನ್ನು ಅನುಸರಿಸಿ ಆ ಸೈನ್ಯವನ್ನು ನಿಲ್ಲಿಸಿದ್ದರು. ಅಂತಹ ವ್ಯೂಹದಲ್ಲಿದ್ದಂತಹ ಪಾಂಡವ ಸೈನ್ಯವನ್ನು ನೋಡಿ ದ್ರೋಣಾಚಾರ್ಯರ ಬಳಿಗೆ ಬಂದು ರಾಜ ದುರ್ಯೋಧನ ಈ ರೀತಿ ಮಾತನಾಡಿದ. ದುರ್ಯೋಧನ ನಿಜವಾಗಿ ರಾಜ ಅಲ್ಲ, ಧೃತರಾಷ್ಟ್ರ ರಾಜ. ಆದರೆ ಹೆಚ್ಚು ಕಡಿಮೆ ರಾಜನ ಕರ್ತವ್ಯ ಎಲ್ಲ ಮಾಡ್ತಾ ಇದ್ದದ್ದು ದುರ್ಯೋಧನ. ವ್ಯೂಹದ ಬಗ್ಗೆ ಹೇಳಬೇಕಾದ್ರೆ ಈ ಯುದ್ಧ ನೀತಿಯ ಶಾಸ್ತ್ರಗಳಲ್ಲಿ ಸುಮಾರು 7-8 ವ್ಯೂಹಗಳನ್ನು ಹೇಳಿದ್ದಾರೆ. ಚಕ್ರವ್ಯೂಹ, ಪದ್ಮವ್ಯೂಹ, ಶಕಟವ್ಯೂಹ, ಸೂಚಿವ್ಯೂಹ, ವರಾಹವ್ಯೂಹ, ಕ್ರೌಂಚವ್ಯೂಹ, ವಜ್ರವ್ಯೂಹ. ಈಗ ಪಾಂಡವರ ಸೈನ್ಯ ವಜ್ರವ್ಯೂಹದಲ್ಲಿತ್ತು. ಏನು ಹಾಗಂದರೆ ಅರ್ಥ? ಆ ವ್ಯೂಹ ಯಾವ ರೀತಿ ಇತ್ತು ನಮಗೆ ಗೊತ್ತಿಲ್ಲ, ಆದರೆ ಅದಕ್ಕೊಂದು ವಿಶೇಷ ಅರ್ಥ ಇದೆ. ವಜ್ರ ಅನ್ನೋ ಶಬ್ದ ಉಪಯೋಗಿಸಿರೋದ್ರಿಂದ. ಪಾಂಡವರ ಸೈನ್ಯ ಚಿಕ್ಕದು, 7 ಅಕ್ಷೌಹಿಣಿ. ಕೌರವರ ಸೈನ್ಯ 11 ಅಕ್ಷೌಹಿಣಿ ದೊಡ್ಡದು. ಅಂದಮೇಲೆ ಪಾಂಡವರ ಸೈನ್ಯ ಬಹಳ ಬೇಗ ಸುಲಭವಾಗಿ ಸೋಲ್ತಕ್ಕಂಥ ಸಂಭವ ಉಂಟು. ಆ ರೀತಿ ಸೋಲದೆ ಇರಬೇಕಾದ್ರೆ
ಇದರ ವ್ಯೂಹವನ್ನು ಗಟ್ಟಿಯಾಗಿ ವಜ್ರದ ಹಾಗೆ ಮಾಡಬೇಕು. ಆ ವಜ್ರವ್ಯೂಹ ಹೇಗಿರುತ್ತೆ ಅಂತಂದರೆ, ಎಂಥ ಸೈನಿಕರೇ ಆಗಲಿ ಅಥವಾ ಎಂತಹ ದೊಡ್ಡ ನಾಯಕರೇ ಆಗಲಿ ಯುದ್ಧದಲ್ಲಿ ಅದನ್ನು ಒಡೀಲಿಕ್ಕೆ ಸಾಧ್ಯವಿಲ್ಲ. ವಜ್ರದ ಹಾಗೆ ಗಟ್ಟಿಯಾಗಿರ್ತಕ್ಕಂಥ ವ್ಯೂಹ. ಇಂತಹ ವ್ಯೂಹಗಳನ್ನು ಈ ಮಹಾರಥಿಗಳೆಲ್ಲ ಕಲ್ತಿದ್ರು. ಈಗ ನೋಡಿ, ದ್ರೋಣಾಚಾರ್ಯರು ಪರಶುರಾಮನಿಂದ ಇದನ್ನೆಲ್ಲ ಕಲ್ತಿದ್ರು ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರು ಕಲ್ತಿದ್ರು. ಭೀಷ್ಮಾಚಾರ್ಯರು ಕೌರವ ಸೈನ್ಯವನ್ನು ಒಂದು ರೀತಿಯಲ್ಲಿ ನಿಲ್ಲಿಸಿದ್ದಾರೆ, ಪಾಂಡವರು ತಮ್ಮ ಸೈನ್ಯವನ್ನು ಈ ರೀತಿ ನಿಲ್ಲಿಸಿದ್ದಾರೆ. ಆದ್ದರಿಂದ ಆ ಯುದ್ಧ ವಿದ್ಯೆಯಲ್ಲಿ ಈ ವ್ಯೂಹಗಳು ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತೆ. ಯಾವ ರೀತಿಯ ವ್ಯೂಹವನ್ನು ಮಾಡಿದ್ರೆ ಶತ್ರುಗಳಿಗೆ ಅದನ್ನು ತಗೊಳ್ಳಿಕ್ಕಾಗೋದಿಲ್ಲ ಅನ್ನೋದನ್ನು ಇವರು ಯೋಚನೆ ಮಾಡಬೇಕು, ವಿಶೇಷವಾಗಿ ಸೇನಾಧಿಪತಿ ಆಗಿರತಕ್ಕಂಥವರು. ಈಗ ಇಲ್ಲಿ ದುರ್ಯೋಧನ ಬಂದಿದ್ದಾನೆ. ಯಾರ ಹತ್ರ ಬಂದಿದ್ದಾನೆ? ದ್ರೋಣಾಚಾರ್ಯರ ಹತ್ರ ಬಂದಿದ್ದಾನೆ. ಯುದ್ಧದ ನಿಯಮಗಳ ಪ್ರಕಾರ ಇವನು ರಾಜನಾದದ್ರಿಂದ ತಾನು ಹೋಗಬೇಕಾಗಿಲ್ಲ, ತಾನು ಇರೋ ಕಡೆನೇ ಮಿಕ್ಕವ್ರನ್ನ ಕರೆಸಬೇಕು ನ್ಯಾಯವಾಗಿ. ಅದು ಇಲ್ಲಿ ಹಾಗಲ್ಲ. ಮೊದಲನೇದಾಗಿ ಅವನಿಗೆ ತುಂಬ ಹೆದರಿಕೆಯಾಗಿತ್ತು ಅಂತ ಹೇಳ್ತಾರೆ. ಪಾಂಡವರ ಸೈನ್ಯವನ್ನು ನೋಡಿದಾಗ, ಅದು ಕೂಡ ಪಾಂಡವರ ಸೈನ್ಯದ ಮುಂಭಾಗದಲ್ಲಿ ಧೃಷ್ಟದ್ಯುಮ್ನ ಸೇನಾಧಿಪತಿಯಾಗಿದ್ದರೂ ಕೂಡ ಮುಂದುಗಡೆ ನಿಂತಿದ್ದವನು ಭೀಮ. ಇವನಿಗೆ ಭೀಮನ ಕಂಡ್ರೆ ಯಾವಾಗಲೂ ಹೆದರಿಕೆ. ಅದು ಒಂದು. ಎರಡನೇದಾಗಿ, ಎಷ್ಟೇ ಆಗಲಿ ದ್ರೋಣಾಚಾರ್ಯರು ಗುರುಗಳು. ನಾವು ಕಲಿತಿರ್ತಕ್ಕಂಥ ಯುದ್ಧ ವಿದ್ಯೆ ಸಂಪೂರ್ಣವಾಗಿ ಅವರಿಂದ. ಆದ್ದರಿಂದ ಶಿಷ್ಯನಾಗಿರ್ತಕ್ಕಂಥವನು ಗುರುಗಳನ್ನು ಬನ್ನಿ ಅಂತ ಹೇಳಿ ಕಳಿಸಿದರೆ ಮರ್ಯಾದೆ ಅಲ್ಲ. ಈ ಎರಡೂ ಕಾರಣಗಳಿಂದ ಅವನು ತಾನಾಗಿಯೇ ಅವರ ಹತ್ತಿರ ಹೋಗಿ ಅವರನ್ನು ಮಾತನಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೂ ಒಂದು ವಿಷಯವನ್ನು ವ್ಯಾಖ್ಯಾನಕಾರ ಹೇಳ್ತಾರೆ. ಹಾಗಾದರೆ ಭೀಷ್ಮಾಚಾರ್ಯರ ಹತ್ರ ಯಾಕೆ ಹೋಗಲಿಲ್ಲ, ಅವ್ರನ್ನ ಯಾಕೆ ಮಾತನಾಡಿಸ್ಲಿಲ್ಲ ಅಂತಂದರೆ, ಭೀಷ್ಮಾಚಾರ್ಯರ ಬಗ್ಗೆ ಇವನ ಮನಸ್ಸಲ್ಲಿ ಸ್ವಲ್ಪ ಸಂಶಯ ಇತ್ತಂತೆ. ಅವ್ರಿಗೆ ಪಾಂಡವರ ಮೇಲೆ ಪಕ್ಷಪಾತ, ಹೆಚ್ಚು ಪ್ರೀತಿ ವಿಶ್ವಾಸ ಇದೆ. ಅವತ್ತು ಭೀಷ್ಮಾಚಾರ್ಯರು ಮುಂಚೆನೇ ಪ್ರತಿಜ್ಞೆ ಮಾಡಿಬಿಟ್ಟಿದ್ರು, ಹೇಳಿದರು, ನಾನು ಯುದ್ಧ ಮಾಡ್ತೇನೆ, ಯಾರ ಮೇಲೆ ಬೇಕಾದರೂ ಯುದ್ಧ ಮಾಡ್ತೇನೆ, ಯಾರನ್ನು ಬೇಕಾದರೂ ಕೊಲ್ತೇನೆ, ಪಾಂಡವ್ರನ್ನ ಮಾತ್ರ ಕೊಲ್ಲೋದಿಲ್ಲ. ಶಕ್ತಿ ಇದೆ ಅಂತ ಹೇಳ್ತಾರೆ. ಪಾಂಡವರನ್ನು ಕೊಲ್ಲುವುದಕ್ಕೆ ಶಕ್ತಿ ಇದೆ, ಆದರೆ ಮಾಡಲ್ಲ. ಹೀಗೆ ಎರಡು ಕಾರಣಗಳಿಂದ, ಪಾಂಡವರನ್ನು ಕೊಲ್ಲೋದಿಲ್ಲ ಅಂತ ಹೇಳಿರೋದ್ರಿಂದ ಮತ್ತು ಪಕ್ಷಪಾತಿಗಳಾದ್ದರಿಂದ ಅವರ ಬಳಿಗೆ ಹೋಗಲಿಲ್ಲ. ಹೇಗೋ ಅವ್ರ ಹತ್ರ ನಾಳೆ ಮಾತಾಡೋಣ, ಎಷ್ಟದು ತಾನೇ ಮಾತಾಡೋಣ. ಆದರೆ ಈ ದ್ರೋಣಾಚಾರ್ಯರ ಬಗ್ಗೆ ಹಾಗಲ್ಲ. ಮತ್ತು ಎರಡನೇದು, ಈಗ ದ್ರೋಣಾಚಾರ್ಯರನ್ನ ಸ್ವಲ್ಪ ರೇಗಿಸ್ಬೇಕು. ಯಾಕೆ ಅಂತಂದರೆ, ದ್ರೋಣಾಚಾರ್ಯರಿಗೂ ಕೂಡ ಪಾಂಡವರ ಮೇಲೆ ಸಾಕಷ್ಟು ಪ್ರೀತಿ ವಿಶ್ವಾಸ ಇದೆ, ಅದರಲ್ಲೂ ವಿಶೇಷವಾಗಿ ಅರ್ಜುನನ ಮೇಲೆ. ಆದ್ದರಿಂದ ಈಗ ಅವರ ಮನಸ್ಸನ್ನು ಕೆರಳಿಸ್ಬೇಕು. ಅದಕ್ಕೋಸ್ಕರ ಮುಂದಿನ ಶ್ಲೋಕ ಯಾವ ರೀತಿ ಅವನು ಬುದ್ಧಿ ಉಪಯೋಗಿಸ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಕಾಣ್ತೇವೆ. ದ್ರೋಣಾಚಾರ್ಯರ ಹತ್ರ ಬಂದು ಮಾತನಾಡ್ತಾನೆ. ಏನು ಮಾತನಾಡ್ತಾನೆ? ಪಾಂಡವರ ಸೈನ್ಯವನ್ನು ನೋಡಿ ಅಂತ ಹೇಳ್ತಾ ಇದ್ದಾನೆ. ಪಶ್ಯ ಏತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇವನಿಗೆ ಗೊತ್ತಿತ್ತು, ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಸಾಕಷ್ಟು ವೈಮನಸ್ಯ ಇತ್ತು. ಅದರ ಬಗ್ಗೆ ಕಥೆಯನ್ನು ಹೇಳ್ತಾರೆ, ಮಹಾಭಾರತದಲ್ಲೇ ಬರುತ್ತೆ. ಇಬ್ಬರೂ ಕೂಡ, ದ್ರೋಣ ಮತ್ತು ದ್ರುಪದ, ಪರಶುರಾಮನಲ್ಲಿ ವಿದ್ಯೆಯನ್ನು ಪಡ್ಕೊಂಡಾಗ, ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ತುಂಬ ಸ್ನೇಹಿತರಾಗಿದ್ದರಂತೆ. ಆಗ ಒಮ್ಮೆ ದ್ರುಪದ ಹೇಳಿದಂತೆ, ನಾನು ರಾಜನಾದ ಮೇಲೆ ನಿನ್ನನ್ನು ಕರ್ಕೊಂಡು ನನಗೆ ಅರ್ಧ ರಾಜ್ಯವನ್ನು ಕೊಟ್ಬಿಡ್ತೇನೆ ಅಂತ ಮಾತು ಕೊಟ್ಟಿದ್ದಂತೆ.
ಆಮೇಲೆ ಏನಾಯಿತು, ದ್ರೋಣಾಚಾರ್ಯರು ಹಿಂತಿರುಗಿ ಬಂದರು. ಮನೆಯಲ್ಲಿ ತುಂಬ ಬಡತನ. ಎಷ್ಟರ ಮಟ್ಟಿಗೆ ಅಂತಂದರೆ ಅಶ್ವತ್ಥಾಮನಿಗೆ ಕುಡಿಯುವುದಕ್ಕೆ ಹಾಲಿಲ್ಲ. ಬೇರೆಯವರು ಹಾಲು ಕುಡಿತಾ ಇದ್ದಾರೆ, ಈ ಮಗುವಿಗೆ ಹಾಲು ಕುಡಿಬೇಕು ಅಂತ ಆಸೆ. ಕೃಪಿ ತಾಯಿ, ದ್ರೋಣಾಚಾರ್ಯರ ಹೆಂಡತಿ, ಕೃಪಾಚಾರ್ಯರ ತಂಗಿ. ಆಕೆ ಏನು ಮಾಡೋದು, ಈ ಮಗುವಿಗೆ ನಾನು ಹೇಗೆ ಹಾಲನ್ನು ಕೊಡೋದು? ಒಂದಿಷ್ಟು ನೀರು ತಗೊಂಡು ಹಿಟ್ಟನ್ನು ಹಾಕಿ ಕಲಸಿ ಅದನ್ನು ಹಾಲು ಅಂತ ಕೊಟ್ಲಂತೆ. ಇದನ್ನು ದ್ರೋಣಾಚಾರ್ಯ ನೆನಪಲ್ಲಿ ಇಟ್ಕೊಂಡಿದ್ದರು. ಸೊ ಅಂತಹ ಬಡತನ. ಆದ್ದರಿಂದ ದ್ರೋಣಾಚಾರ್ಯ ಏನು ಮಾಡಿದ್ರು, ದ್ರುಪದನ ಹತ್ರ ಹೋದರು. ದ್ರುಪದ ಈಗ ಮಹಾರಾಜ ಆಗಿದ್ದಾನೆ, ಎಲ್ಲ ರೀತಿಯ ಸೌಖ್ಯಗಳನ್ನು ಅನುಭವಿಸ್ತಾ ಇದ್ದಾನೆ. ಇವರು ಹೋಗಿ ಹಿಂದಿನ ಹಾಗೆ ಸಲಿಗೆಯಿಂದ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಪ್ಪ, ನಾವಿಬ್ಬರು ಜೊತೆಯಲ್ಲಿದ್ವಿ, ಮಿತ್ರರಾಗಿದ್ವಿ, ನೀನು ಈ ರೀತಿ ಮಾತು ಕೊಟ್ಟಿದ್ದೆ, ಈಗ ನಾನು ಕಷ್ಟದಲ್ಲಿದ್ದೀನಿ, ನನಗೆ ನೀನು ಸಹಾಯ ಮಾಡಬೇಕು. ಬಡ ಬ್ರಾಹ್ಮಣ, ನೀನು ಯಾರು ಸ್ನೇಹಿತ ಅಂತ ಕರೀತಾರೆ, ಹೋಗಾಚೆ ಅಂತ ಬೈದ್ಬಿಟ್ಟು ಓಡಿಸ್ಬಿಡ್ತಾನೆ. ಆಗ ದ್ರೋಣಾಚಾರ್ಯ ಮನಸ್ಸಿನಲ್ಲಿ ಬಂತು, ಕಲಿಸ್ತೀನಿ ಪಾಠ ಇವನಿಗೆ ಅಂತ. ಬಂದರು. ಆನಂತರ ಪಾಂಡವರು ಮತ್ತು ಕೌರವರು ಆಟ ಆಡ್ತಾ ಇದ್ದಾಗ ಅವದೊಂದು ಚೆಂಡು ಬಾವಿನಲ್ಲಿ ಬಿದ್ದೋಯ್ತಂತೆ. ಆ ಸಮಯಕ್ಕೆ ಸರಿಯಾಗಿ ದ್ರೋಣಾಚಾರ್ಯ ಅಲ್ಲಿಗೆ ಬಂದ್ರಂತೆ. ಈ ಹುಡುಗರು ಒದ್ದಾಡ್ತಾ ಇದ್ದ ನೋಡಿ, ಏನು ಬೇಕು ನಿಮಗೆ ಅಂತಂದಾಗ, ಈಗ ಚೆಂಡು ಬಾವಿ ಒಳಗೆ ಬಿದ್ದು ಹೋಗಿದೆ ಅಂತಂದಾಗ ಅವರು ಅದನ್ನು ಒಂದು ಬಾಣ ಬಿಟ್ಟು ತೆಗೆದ್ರಂತೆ. ಅದು ಹೇಗೆ ಅಂತಂದರೆ, ಒಂದು ಬಾಣ ಅದ್ರ ಮೇಲೆ ಇನ್ನೊಂದು ಬಾಣ ಹೀಗೆಲ್ಲ ಸೇರಿಕೊಂಡು ಮೇಲಿನ ತನಕ ಬಂತಂತೆ. ಮೇಲಿಂದ ಹೇಳೋದು ಕೂಡಲೇ ಬಾಲ್ ಕೂಡ ಬಂದ್ಬಿಡ್ತಂತೆ. ಅವ್ರಿಗೆಲ್ಲರೂ ಆಶ್ಚರ್ಯ ಆಗೋಯ್ತು ಮಕ್ಕಳಿಗೆ. ಹೋಗಿ ಭೀಷ್ಮಾಚಾರ್ಯ ಹತ್ರ ಹೇಳಿದ್ರಂತೆ, ಯಾರೊಬ್ಬರು ಬ್ರಾಹ್ಮಣರು ಬಂದಿದ್ದಾರೆ, ಹೀಗಾಯಿತು ಅಂತ. ಅವ್ರಿಗೆ ಗೊತ್ತಿತ್ತು, ಭೀಷ್ಮಾಚಾರ್ಯರಿಗೆ ದ್ರೋಣಾಚಾರ್ಯ ವಿಷಯ ಗೊತ್ತಿತ್ತು, ಮತ್ತು ಏನಾದರೂ ಮಾಡಿ ಅವ್ರನ್ನ ಕರೆಸಬೇಕು, ಅವರ ಮೂಲಕ ಇವರಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ. ಕೂಡಲೇ ಅವರಿಗೆ ಸಂತೋಷವಾಗಿ ದ್ರೋಣಾಚಾರ್ಯರನ್ನು ಕರೆಸ್ತಾರೆ. ಅವರಿಗೆ ಈ ಮಕ್ಕಳನ್ನೆಲ್ಲ ಒಪ್ಪಿಸ್ತಾರೆ. ಈಗ ದ್ರೋಣಾಚಾರ್ಯ ಇವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸ್ತಾ ಇರುವಾಗ ಅವರ ಕಣ್ಣು ಅರ್ಜುನನ ಮೇಲೆ ಬಿತ್ತು. ಎಲ್ಲರಿಗಿಂತಲೂ ತುಂಬ ಚೆನ್ನಾಗಿರ್ತಕ್ಕಂಥ ಶಿಷ್ಯ ಅಂದರೆ ಅರ್ಜುನ. ಅದರಲ್ಲೂ ಧನುರ್ವಿದ್ಯೆಯಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಸಲ ದ್ರೋಣಾಚಾರ್ಯ ಸ್ನಾನ ಮಾಡುವಾಗ ಮೊಸಳೆ ಕೈಗೆ ಸಿಕ್ಕಾಕ್ಕೊಂಡಾಗ ಅರ್ಜುನ ಬಾಣಗಳನ್ನು ಬಿಟ್ಟು ಮೊಸಳೆಯ ಬಾಯನ್ನು ಸೀಳಿ ಅವರನ್ನು ಬಿಡಿಸ್ತಾನೆ. ಇದನ್ನು ನಾವು ಸಿನಿಮಾದಲ್ಲಿ ಕೂಡ ನೋಡ್ತೇವೆ. ಒಟ್ಟಿನಲ್ಲಿ ಅರ್ಜುನನ ಮೇಲೆ ವಿಶೇಷವಾದಂಥ ಪಕ್ಷಪಾತ ಇತ್ತು ಅವರಿಗೆ. ರಾತ್ರಿ ಹೊತ್ತು ಬೇರೆಯವರೆಲ್ಲ ಮಲಗಿದ್ದಾಗ ಅರ್ಜುನಿಗೆ ಬೇರೆಯಾಗಿ ಸ್ಪೆಷಲ್ಲಾಗಿ ಕೋಚಿಂಗ್ ಮಾಡೋರಂತೆ. ಸರಿ, ವಿದ್ಯಾಭ್ಯಾಸ ಎಲ್ಲ ಮುಗಿದಾಯಿತು. ಈಗ ಗುರುದಕ್ಷಿಣೆ ಕೊಡಬೇಕು. ಇಬ್ಬರು ಬಂದಿದ್ದಾರೆ, ಕೌರವರು ಪಾಂಡವರು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ನನಗಿನ್ನೇನೂ ಬೇಡ, ನನಗೆ ಬೇಕಾದಂಥ ಗುರುದಕ್ಷಿಣೆ ಇಷ್ಟೇ. ದ್ರುಪದ ಮಹಾರಾಜನನ್ನು ನಿಮ್ಮಲ್ಲಿ ಯಾರಾದರೂ ಹೋಗಿ ಸೆರೆ ಹಿಡಿದು ತರಬೇಕು ಅಂತ. ದುರ್ಯೋಧನಾದಿಗಳು ಮುಂಚೆ ಹೋಗ್ತಾರೆ, ಜೋರು ಮಾಡಿಕೊಂಡು ಚೆನ್ನಾಗಿ ಸೋತ್ಕೊಂಡು ಬರ್ತಾರೆ. ಆವಾಗ ಪಾಂಡವರು ಸುಮ್ಮನೆ ಕೂತಿದ್ರಲ್ಲ, ದ್ರೋಣಾಚಾರ್ಯ ಹೇಳ್ತಾರೆ, ಅರ್ಜುನ್ಗೆ ನೀನು ಹೋಗು ಅಂತ. ಅವನಿಗೆ ಬೆಂಬಲವಾಗಿ ಭೀಮಾದಿಗಳು ಹೋಗ್ತಾರೆ. ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಅರ್ಜುನ ಬಹಳ ಬೇಗ ದ್ರುಪದನನ್ನು ಸೋಲಿಸಿ ಕೆಲವು ಬಾಣಗಳನ್ನು ಬಿಟ್ಟು ಆ ಬಾಣಗಳು ಹಗ್ಗ ಆಗಿ ಅವನನ್ನು ಕಟ್ಟಿ ಹಾಕುತ್ತೆ. ಬಂಧಿತನಾಗಿ ಅವನು ಕರ್ಕೊಂಬರ್ತಾರೆ. ಕರ್ಕೊಂಡು ಬಂದ ಮೇಲೆ ಅವನಿಗೂ ಸಾಕಷ್ಟು ಅವಮಾನ ಆಗಿರುತ್ತೆ. ಸರಿ, ದ್ರೋಣಾಚಾರ್ಯರು ಹಂಗಿಸ್ತಾರೆ, ಅಪ್ಪ ನೀನು ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಪೂರ್ತಿ ರಾಜ್ಯವೇ ನನಗೆ ಸೇರಿಬಿಟ್ಟಿದೆ, ಆದರೂ ಕೂಡ ನಿನ್ನ ಅರ್ಧ ರಾಜ್ಯ ನೀನು ತಗೋ, ನನ್ನ ಅರ್ಧ ರಾಜ್ಯ ನಾನೇ ಇಟ್ಕೋತೀನಿ. ಆಮೇಲೆ ಬೇಡ, ಅದನ್ನು ಕೂಡ ಕೊಡ್ತೀನಿ, ನನಗೆ ನಿನ್ನ ಗೋಶಾಲೆಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಹಸು ಬೇಕು. ತಾವೇ ಹೋಗಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹಸುವನ್ನು ತಗೊಂಬರ್ತಾರೆ. ಹಸು ಇದೆ, ಕರು ಇದೆ, ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ. ಅದನ್ನು ತಗೊಂಡು ಹೋಗಿ ಅವರ ಪತ್ನಿ ಹತ್ತಿರ ಕೊಡ್ತಾರೆ. ನೋಡು, ಇನ್ನು ಹಿಟ್ಟು ಕಲಸಿ ಕೊಟ್ಟಿದ್ದೆ ಅಶ್ವತ್ಥಾಮನಿಗೆ, ಇವರು ನಿನಗೆ ಒಳ್ಳೆಯ ಹಸು ತಂದು ಕೊಟ್ಟಿದ್ದೀನಿ ಅಂತ.
ದ್ರುಪದನಿಗೂ ಕೂಡ ಒಂದು ಪಾಠ ಅಂತ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಹೀಗೆಲ್ಲ ಆಗಿತ್ತು. ದ್ರುಪದನ ಹಿಡ್ಕೊಂಡು ಬಂದಾಗ ದ್ರೋಣಾಚಾರ್ಯರು ಹೇಳ್ತಾರೆ, ರಾಜಾಸಿ ದಕ್ಷಿಣೆ ಕೂಲೆ ಭಾಗೀರಥ್ಯ ಅಹಂ ಉತ್ತಹೆ ಸಖಾ ಅಯಂ ಮಾಂ ವಿಜಾನೀಹಿ ಪಾಂಚಾಲ ಯದಿ ಮನ್ಯಸೆ. ಈಗ ಈ ಭಾಗೀರಥಿಯ ದಕ್ಷಿಣ ಭಾಗ ಉತ್ತರ ಭಾಗ ಎರಡಿದೆ. ಅದರಲ್ಲಿ ನೀನು ಒಂದು ಭಾಗವನ್ನು ಇಟ್ಕೋ, ಇನ್ನೊಂದು ಭಾಗವನ್ನು ನಾನು ಇಟ್ಕೋತೀನಿ, ನಿನಗೆ ಅಬ್ಜೆಕ್ಷನ್ ಇಲ್ಲದೆ ಹೋದರೆ ಅಂತ ಸೇರಿಸ್ತಾ ಇದ್ದಾರೆ ಮಧ್ಯೆ. ಆಗ ದ್ರುಪದನಿಗೆ ಈಗಾಗಲೇ ಚೆನ್ನಾಗಿ ಅವಮಾನ ಆಗಿದೆ, ಬೇರೆ ದಾರಿನೇ ಇಲ್ಲ. ಹೇಳ್ತಾನೆ, ಅನಾಶ್ಚರ್ಯಮಿದಂ ಬ್ರಹ್ಮನ್ ವಿಕ್ರಾಂತೇಷು ಮಹಾತ್ಮಸು ಪ್ರಿಯೇ ತ್ವಯಾ ಅಹಂ ತ್ವತ್ತಶ್ಚ ಪ್ರೀತಿ ಮೀಚ್ಛಾಮಿ ಶಾಶ್ವತೀಂ. ನಿನ್ನಂತಹ ಮಹಾಪುರುಷರಿಗೆ, ಮಹಾವೀರರಿಗೆ ಇದು ಆಶ್ಚರ್ಯವೇನಲ್ಲ. ನೀವು ಯುದ್ಧದಲ್ಲಿ ಸಂಪೂರ್ಣವಾಗಿ ನನ್ನನ್ನು ಗೆದ್ದಿದ್ರು ಕೂಡ ಅರ್ಧ ರಾಜ್ಯವನ್ನು ನನಗೆ ಕೊಡ್ತಾ ಇದೆ ಅಂತ ಹೇಳಿ ಅವನಿಗೆ ವಂದಿಸ್ತಾನೆ. ಮತ್ತು ಹೇಳ್ತಾನೆ, ನನಗೆ ಇನ್ಮೇಲಿಂದ ಏನೂ ಬೇಡ, ನಿನ್ನ ಪ್ರೀತಿ ವಿಶ್ವಾಸ ಮಾತ್ರ ಬೇಕು ಅಂತ. ಆಮೇಲೆ ಅದನ್ನು ಮರೀತಾನೆ. ಯಾವಾಗ ಅವನು ಅದನ್ನು ಮರೀತಾನೋ ಆಗ ದ್ರೋಣಾಚಾರ್ಯರು ಕೂಡ ಅದನ್ನು ಮನಸ್ಸನ್ನು ಇಟ್ಕೊಂಡಿರ್ತಾರೆ. ಈಗೇನಾಗಿದೆ, ದುರ್ಯೋಧನ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದರಿಂದ ಇದನ್ನು ಅವರಿಗೆ ಚುಚ್ಚತಕ್ಕಂಥ ರೀತಿಯಲ್ಲಿ ಅವರ ಮನಸ್ಸಿಗೆ ಹೋಗೋ ಹಾಗೆ ಮಾಡಿದರೆ ಆಗ ಅವರ ಯುದ್ಧ ಮಾಡತಕ್ಕಂಥ ಒಂದು ತೇಜಸ್ಸು ತಾನಾಗಿಯೇ ಬರುತ್ತೆ ಮೇಲಕ್ಕೆ. ಈಗ ದ್ರುಪದ ಹಿಂತಿರುಗಿ ಹೋದ್ಮೇಲೆ ಏನು ಮಾಡ್ತಾನೆ, ಅವನಲ್ಲಿ ಮತ್ತೆ ದ್ವೇಷಾಗ್ನಿ ಉರಿಲಿಕ್ಕೆ ಪ್ರಾರಂಭವಾಗುತ್ತೆ. ಆಗ ಅವನೇನು ಮಾಡ್ತಾನೆ, ಈ ದ್ರೋಣಾಚಾರ್ಯರನ್ನು ಮತ್ತು ಇತರರನ್ನು ಗೆಲ್ಲತಕ್ಕಂಥವ್ರು ಬೇಕು ನನಗೆ. ಹಾಗೆಯೇ ಇನ್ನೂ ಒಂದು ಅವನ ಮನಸ್ಸಲ್ಲಿ ಬಂದಿತ್ತು, ಅರ್ಜುನನಂತಹ ಅಳಿಯ ಬೇಕು ಅಂಥೇಳಿ. ಆದ್ದರಿಂದ ಅವನು ಯಜ್ಞ ಮಾಡ್ತಾನೆ. ಉಪಯಾಜ ಮತ್ತು ಯಾಜ ಅಂತ ಇಬ್ಬರನ್ನು ಕರೆಸಿ ಅವ್ರ ಮೂಲಕ ಒಂದು ದೊಡ್ಡ ಯಜ್ಞವನ್ನು ಮಾಡಿಸ್ತಾನೆ. ಆ ಯಜ್ಞದಲ್ಲಿ ಇನ್ನೇನು ಹವಿಸ್ಸನ್ನು ಕೊಡಬೇಕು. ಆಗ ಯಾಜ ಮಹಾರಾಣಿಯನ್ನು ಕರೀತಾನೆ, ನೋಡು ಈ ಹವಿಸ್ಸನ್ನು ನಾವು ನಿನ್ನ ಕೈಯಿಂದ ಹಾಕಿಸಿದ್ರೆ ನಿನಗೆ ಉತ್ತಮ, ಇಬ್ಬರು ಮಕ್ಕಳಾಗ್ತಾರೆ ಅಂತ. ಆಕೆ ಬರೋದನ್ನು ನಿಧಾನ ಮಾಡ್ತಾಳೆ. ಹಾಗಾಗಿ ಇವರು ಸಮಯ ಮೀರಿ ಹೋಗುತ್ತೆ ಅಂತ ಹವಿಸ್ಸನ್ನು ಅಗ್ನಿಯೊಳಗೆ ಹಾಕ್ತಾರೆ. ಹಾಕಿದಾಗ ಅದರ ಫಲವಾಗಿ ಮೇಲಕ್ಕೆ ಬರ್ತಾರೆ ಒಬ್ಬ ಹುಡುಗ, ಒಬ್ಬ ಹುಡುಗಿ, ದ್ರೌಪದಿ ಮತ್ತು ದೃಷ್ಟದ್ಯುಮ್ನ. ಅವರೇ ದ್ರುಪದನಿಗೆ ಮಕ್ಕಳಾಗ್ತಾರೆ. ಮುಂದೆ ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಆಗ್ತಾನೆ. ಆನಂತರ ದ್ರೋಣಾಚಾರ್ಯನ ಕೊಲ್ತಾನೆ ಮತ್ತು ದ್ರೌಪದಿ ಅರ್ಜುನನ ಪತ್ನಿ ಆಗ್ತಾಳೆ. ಇದೆಲ್ಲ ಇದಕ್ಕೆ ಪೂರಕವಾಗಿ ಬಂದಿರತಕ್ಕಂಥ ವಿಷಯ. ಇದನ್ನೆಲ್ಲ ನೆನಪಿನಲ್ಲಿಟ್ಕೊಂಡು ದುರ್ಯೋಧನ ಹೇಳ್ತಾ ಇದ್ದಾನೆ, ಪಶ್ಯ ಏತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಪಶ್ಯ, ಪಾಂಡುಪುತ್ರರು ಆಚಾರ್ಯರೇ, ಪಾಂಡುಪುತ್ರರು ಅಥವಾ ಪಾಂಡವರು ಬಹಳ ದೊಡ್ಡ ಭಯಂಕರವಾಗಿರ್ತಕ್ಕಂಥ ಸೈನ್ಯವನ್ನು ತಂದಿದ್ದಾರೆ. ಅದನ್ನು ಒಂದು ವಿಶೇಷ ವ್ಯೂಹದಲ್ಲಿ ನಿಲ್ಲಿಸಿದ್ದಾರೆ. ಆ ವಿಶೇಷ ವ್ಯೂಹದಲ್ಲಿ ಅದನ್ನು ನಿಲ್ಲಿಸುವುದಕ್ಕೆ ಮತ್ತು ಅದನ್ನು ಕಾಪಾಡುವುದಕ್ಕೆ ಕಾರಣ ಯಾರು ಅಂತಂದರೆ ದ್ರುಪದ ರಾಜನ ಪುತ್ರ, ಬಹಳ ಬುದ್ಧಿವಂತನಾಗಿರ್ತಕ್ಕಂಥ ನಿಮ್ಮ ಶಿಷ್ಯನೇ ಆಗಿರ್ತಕ್ಕಂಥ ದೃಷ್ಟದ್ಯುಮ್ನ. ಇಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ದುರ್ಯೋಧನ ದೃಷ್ಟದ್ಯುಮ್ನ ಹೆಸರೇ ಹೇಳ್ತಾ ಇಲ್ಲ, ಅದರ ಬದಲು ದ್ರುಪದನ ಮಗ ಅಂತಾನೆ. ನೀನೇ ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದೀರ, ನಿನ್ನೆದುರಿಗೆ ನಿಂತಿದ್ದಾನೆ ನೋಡು ಅಂತ. ಅವ್ರಿಗೆ ಚುಚ್ಚಿ ಅವ್ರ ಮನಸ್ಸಿನಲ್ಲಿ ಎಬ್ಬಿಸ್ಬೇಕು ದ್ವೇಷವನ್ನು. ಹೀಗೆ ಅವರ ಮುಂದೆ ಮಾತನಾಡ್ತಾನೆ. ಅದರ ಫಲವಾಗಿ ದ್ರೋಣಾಚಾರ್ಯರಿಗೆ ವಿಶೇಷವಾದಂತಹ ಉತ್ಸಾಹ ಬರುತ್ತೆ ಅಂತ ಬೇಕಾದರೆ ಹೇಳಬಹುದು. ಎಷ್ಟೇ ಆದರೂ ಕೂಡ ಅವರು ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ಯುದ್ಧ ಮಾಡಲಿಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಒಂದು ಘಟನೆಯನ್ನು ಹೇಳಿ ಸೂಚಿಸ್ತಾರೆ. ಒಂದು ಸಲ
ದುರ್ಯೋಧನನ ಬಗ್ಗೆ, ದುರ್ಯೋಧನನ ಕಡೆ ಯುದ್ಧ ಮಾಡುವುದರ ಬಗ್ಗೆ ಭೀಷ್ಮಾಚಾರ್ಯರಿಗೂ ದ್ರೋಣಾಚಾರ್ಯರಿಗೂ ಮಾತುಕತೆ ಆಯಿತು ಅಂತ. ದ್ರೋಣಾಚಾರ್ಯರು ಹೇಳಿದ್ರಂತೆ, ನಾನು ಎಷ್ಟಾದರೂ ಸಂಬಳಕ್ಕಿರ್ತಕ್ಕಂಥವನೋ, ಆದ್ದರಿಂದ ಅವರ ಪಕ್ಷದಲ್ಲಿ ನಾನು ಯುದ್ಧ ಮಾಡಲೇಬೇಕು. ನಿಮಗೆ ಆ ತರಹ ಆಬ್ಲಿಗೇಷನ್ ಏನೂ ಇಲ್ಲ, ನಿಮಗೆ ಸ್ವಾತಂತ್ರ್ಯ ಉಂಟು, ಸಾಲದ್ದಕ್ಕೆ ನೀವು ಈ ವಂಶಕ್ಕೆ ತಾತ, ಅದು ನೀವು ಯಾಕೆ ಯುದ್ಧ ಮಾಡಬೇಕು ಅವನ ಪರವಾಗಿ ಅಂತ. ಭೀಷ್ಮಾಚಾರ್ಯರು ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾರೆ. ತ್ಯಾಗಿ ಶಾಂಜಿಯವರು ಎಷ್ಟೋ ಸಲ ಇಂತಹ ವಿಷಯಗಳನ್ನು ನಮಗೆ ವಿವರಿಸೋರು. ಒಮ್ಮೆ ಹಾಗೆ ಮಾತನಾಡುವಾಗ ಖಡಾಖಂಡಿತವಾಗಿ ಹೇಳಿದ್ರು, ಭೀಷ್ಮ ಆ್ಯಂಡ್ ದ್ರೋಣ ವರ್ ರಾಂಗ್, ದ್ಯಾಟ್ ಈಸ್ ವೈ ಕೃಷ್ಣ ಗಾಟ್ ದೆಮ್ ಕಿಲ್ಡ್ ಅಂತ. ನಿಜವಾಗಿ ಅನಿಸುತ್ತೆ, ಹೌದು. ಈಗ ನೋಡಿ, ಭೀಷ್ಮ ದ್ರೋಣ ಹೀಗೆ ಮಾಡಿದ್ರು, ದುರ್ಯೋಧನ ಅಧರ್ಮಿ ಅಂತ ಗೊತ್ತಿದ್ರು ಕೂಡ, ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಗೊತ್ತಿದ್ರು, ಸಾಕಷ್ಟು ಸಲ ಬುದ್ಧಿವಾದವನ್ನು ಹೇಳಿದರು, ಅವನು ಕೇಳಲಿಲ್ಲ. ಇಷ್ಟಾದರೂ ಕೂಡ ಅವನ ಕಡೆ ಯುದ್ಧ ಮಾಡುತ್ತಾರೆ. ವಿದುರ ಏನು ಮಾಡ್ತಾನೆ? ವಿದುರ ಬುದ್ಧಿವಾದ ಹೇಳ್ತಾನೆ. ಯಾವಾಗ ಅವನು ಒಪ್ಪಲಿಲ್ವೋ ತಾನು ಯುದ್ಧ ಮಾಡಲ್ಲ, ತನ್ನ ಬಿಲ್ಲು ಬಾಣವನ್ನು ರಾತ್ರಿ 12 ಗಂಟೆಯಲ್ಲಿ ದುರ್ಯೋಧನ ಅರಮನೆ ಬಾಗಿಲು ಬಳಿ ಇಟ್ಬಿಟ್ಟು ತೀರ್ಥಯಾತ್ರೆ ಹೊರಟೋಗ್ತಾನೆ. ಸ್ವಲ್ಪ ವಾಸಿ. ಆದರೆ ವಿಭೀಷಣ ಹಾಗಲ್ಲ, ಮಾಡಬೇಕಾದನ್ನೆಲ್ಲ ಮಾಡ್ದ ಪ್ರಯತ್ನವನ್ನು. ಕೊನೆಗೆ ಅದು ಆಗಲ್ಲ ಅಂತ ಗೊತ್ತಾಗ, ಯಾವಾಗ ಅಧರ್ಮಿಗಳು ಗೆಲ್ತಕ್ಕಂಥ ಸಂಭವ ಬರುತ್ತೋ ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥೇಳಿ ಧರ್ಮದ ಪಕ್ಷವನ್ನು ಸೇರಿಕೊಂಡ. ಶರಣಾಗತಿ ಅಂದರೆ ನಾವು ಜೀವನದಲ್ಲಿ ಮಾಡಬೇಕಾದ್ದನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಅಧರ್ಮಕ್ಕೆ ವಿರುದ್ಧವಾಗಿ ಸುಮ್ಮನೆ ನಾವು ಬುದ್ಧಿವಾದ ಹೇಳಿದರೆ ಸಾಲದು, ನೇರವಾಗಿ ವಿರುದ್ಧವಾಗಿ ಅದರ ಬಗ್ಗೆ ನಾವು ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿರಬೇಕು. ಒಟ್ಟಿನಲ್ಲಿ ಈ ರಾಜರ, ಇಂತಿಂಥ ರಾಜರೆಲ್ಲ ಇದ್ದಾರೆ ಅಂತ ಅವರನ್ನ ಒಂದು ಪಟ್ಟಿ ಮಾಡಿ ಹೇಳ್ತಾನೆ. ಈಗ ಅವನು ತೋರಿಸಿ ಹೇಳ್ತಾ ಇರ್ತಕ್ಕಂಥದ್ದು ಪಾಂಡವರ ಸೈನ್ಯ. ಪಾಂಡವರ ಸೈನ್ಯದಲ್ಲಿ ಎಷ್ಟು ಜನರ ಹೆಸರನ್ನು ಹೇಳ್ತಾನೆ ಅಂದರೆ 17 ಜನರ ಹೆಸರನ್ನು ಹೇಳ್ತಾನೆ. ಅತ್ರ ಶೂರ ಮಹೇಶ್ವಾಸಾಹ, ಇಲ್ಲಿ ಶೂರರು ಮಹಾ ಬಿಲ್ಲುಗಾರರು ಇದ್ದಾರೆ. ಅವರೆಲ್ಲ ಭೀಮಾರ್ಜುನ ಸಮಾಯುಧಿ, ಭೀಮನಿಗೆ ಅರ್ಜುನನಿಗೆ ಯುದ್ಧದಲ್ಲಿ ಅವರಷ್ಟೇ ಚೆನ್ನಾಗಿ ಯುದ್ಧ ಮಾಡ್ತಕ್ಕಂಥ ಶಕ್ತಿ ಉಳ್ಳವರು. ಯಾರ್ಯಾರು? ಯುಯೋಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಧೃಷ್ಟಕೇತು ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇ ಏವ ಮಹಾರಥಾಃ. ದೊಡ್ಡ ಪಟ್ಟಿ. ನಾವು ಆ ಪಟ್ಟಿಯನ್ನು ವಿವರಿಸಬಹುದು ಅಂತ ಇಟ್ಕೊಳ್ಳಿ. ಆದರೆ ಈ 17 ಜನರ ಬಯೋಡೇಟಾ ಹೇಳ್ತಾ ಇದ್ದರೆ ಏನೋ 1/4 ಗಂಟೆ ವ್ಯರ್ಥ ಆಗುತ್ತೆ. ಅದರಿಂದ ನಮಗೇನು ಪ್ರಯೋಜನವಾಗಲ್ಲ. ಆದ್ದರಿಂದ ಅದನ್ನು ಬಿಟ್ಬಿಡೋಣ. ಇಷ್ಟನ್ನು ಹೇಳಬಹುದು, ಮಹಾವೀರರು ಪಾಂಡವರ ಸೈನ್ಯದಲ್ಲಿದ್ದರು. ಅದನ್ನು ದುರ್ಯೋಧನ ಗಮನಿಸಿದ್ದ ಮತ್ತು ದ್ರೋಣಾಚಾರ್ಯರ ಗಮನವನ್ನು ಅದರ ಕಡೆಗೆ ಹರಿಸ್ತಾನೆ. ಇದರಲ್ಲಿ ಒಂದು ಇಬ್ಬರ ವಿಷಯವನ್ನು ಮಾತ್ರ ಹೇಳಬಹುದು. ಸೌಭದ್ರ, ಸುಭದ್ರೆಯ ಮಗ ಅಭಿಮನ್ಯು. ಆಮೇಲೆ ಉಪಪಾಂಡವರು 5 ಜನ ಪಾಂಡವರಿಂದ ದ್ರೌಪದಿಯಲ್ಲಿ ಜನಿಸಿರ್ತಕ್ಕಂಥ 5 ಜನ: ಪೃಥಿವೀಂಧ್ಯ, ಸುತಸ್ತೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತವರ್ಮ. ಇವರೆಲ್ಲ ವಿಶ್ವೇ ದೇವತೆಗಳಂತೆ ಸ್ವರ್ಗದಲ್ಲಿದ್ದಂಥವರು. ಯಾವುದೋ ಒಂದು ಸಂದರ್ಭದಲ್ಲಿ ವಿಶ್ವಾಮಿತ್ರ ಅವ್ರಿಗೆ ಶಾಪ ಹಾಕ್ದ, ನೀವು ನನಗೆ ಅವಮಾನ ಮಾಡಿದ್ರಿಂದ ಭೂಲೋಕದಲ್ಲಿ ಹುಟ್ಟಿ ಅಂತ. ಅದರ ಫಲವಾಗಿ ಅವರು ಹುಟ್ಟಿದ್ರು. ಮತ್ತು ಅವ್ರ ಶಾಪ ವಿಮೋಚನೆ ಆಗೋದು ಹೇಗೆ? ಬಹಳ ಬೇಗ ಆಗುತ್ತೆ. ಅಶ್ವತ್ಥಾಮ ನಿಮ್ಮನ್ನು ಕೊಲ್ತಾನೆ, ಆವಾಗ ನಿಮಗೆ ಬಿಡುಗಡೆ ಆಗುತ್ತೆ. ಅಶ್ವತ್ಥಾಮ ರಾತ್ರೋರಾತ್ರಿ ದುರ್ಯೋಧನ ಬಿದ್ದ ಮೇಲೆ ಬಂದು ಪಾಂಡವರು ಅಂತ ತಿಳ್ಕೊಂಡು ಕೊಲ್ತಾನೆ. ಆದರೆ ಪಾಂಡವರಲ್ಲ, ಅವರೆಲ್ಲ ಉಪ ಪಾಂಡವರು. ಅವರಿಗೆ ಅಲ್ಲಿಗೆ ಈ ಶಾಪ ತೀರಿ ಹೋಗುತ್ತೆ.
ಇನ್ನು ಇವ್ರದ್ದೆಲ್ಲ ಆಯಿತು. ಅವನಿಗನ್ನಿಸ್ತು, ಪಾಂಡವರ ಸೈನ್ಯವನ್ನು ನಾನು ಇಷ್ಟಾಗಿ ಹೊಗಳ್ಬಿಟ್ನಲ್ಲ, 17 ಜನರ ಹೆಸರನ್ನ ಹೇಳಿದ್ದೀನಿ, ನಮ್ಮವ್ರ ಹೆಸರನ್ನ ಹೇಳಿದೆ ಹೋದರೆ ಏನು ತಿಳ್ಕೊತಾರೋ ದ್ರೋಣಾಚಾರ್ಯರು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದಕ್ಕೋಸ್ಕರ ಏನು ಮಾಡ್ದ, ನಮ್ಮಲ್ಲೂ ಇದ್ದಾರೆ ಬೇಕಾದಷ್ಟು ಜನ, ಹೇಳ್ತೀನಿ ಕೇಳಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ನಮ್ಮ ಸೈನ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜನ ಯಾರು ವೀರರು, ಅವ್ರನ್ನೆಲ್ಲ ನಿಮಗೆ ಗೊತ್ತಾಗಲಿ ಅಂಥೇಳಿ ನಾನು ವಿವರಿಸಿ ಹೇಳ್ತೇನೆ. ಅಷ್ಟೇ ಅಲ್ಲ, ಅವರೆಲ್ಲ ನನ್ನ ಸೈನ್ಯದಲ್ಲಿ ನಾಯಕರು. ಅಂದರೆ ಆ ದೊಡ್ಡ ಸೈನ್ಯವನ್ನು ಬೇರೆ ಬೇರೆ ಭಾಗಗಳಾಗಿ ನಿಲ್ಲಿಸಿದ್ದಾರೆ. ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ನಾಯಕ ಇರ್ತಾನೆ, ಮಹಾವೀರ. ಯಾವ ಭಾಗದಲ್ಲಿ ಯಾವ ನಾಯಕ ನಿಂತಿದ್ದಾನೆ, ಈ ರೀತಿ ಎಲ್ಲ ಸೈನಿಕರ ಮತ್ತು ವೀರರ ಹೆಸರನ್ನು ನಿಮಗೋಸ್ಕರ ನಿಮ್ಗೆ ಗೊತ್ತಾಗಲಿ ಅಂಥೇಳಿ ನಾನು ಹೇಳ್ತೇನೆ. ವ್ಯಾಖ್ಯಾನಕಾರರು ಇಲ್ಲಿ ಒಂದು ಮಾತನ್ನು ಸೇರಿಸಿದ್ದಾರೆ. ದ್ರೋಣಾಚಾರ್ಯರಿಗೆ ಯುದ್ಧ ಆಗುತ್ತೆ, ಇಂಥ ದಿನ ಪ್ರಾರಂಭ ಆಗುತ್ತೆ ಅಂತ ಗೊತ್ತಿದೆ. ನಾನು ಕಳೆದ ಸಲ ಹೇಳಿದ ಹಾಗೆ ಕ್ರಿಸ್ತಪೂರ್ವ 3102 ಫೆಬ್ರವರಿ 2ನೇ ತಾರೀಕು ಅಂತ ಈಗ ಡಿಸೈಡ್ ಮಾಡಿದ್ದಾರೆ. ಅದನ್ನು ಹೆಚ್ಚು ಜನ ಒಪ್ಪಿದ್ದಾರೆ. ದ್ರೋಣಾಚಾರ್ಯರಿಗೆ ಗೊತ್ತಿದೆ. ಆದರೆ ಅವರಿಗೆ ಅಹಿಚ್ಛತ್ರ ಎಂಬತಕ್ಕಂತಹ ಒಂದು ಜಾಗದಲ್ಲಿ ವಿಶೇಷವಾಗಿ ಒಂದು ಕೆಲಸ ಬಂದ್ಬಿಡ್ತಂತೆ. ಹಾಗಾಗಿ ಓಡಬೇಕಾಯಿತು ಅರ್ಜೆಂಟು. ಆದ್ದರಿಂದ ಅವರು ನೇರವಾಗಿ ಹಿಂತಿರುಗಿ ಯುದ್ಧಭೂಮಿಗೆ ಬಂದುಬಿಟ್ರು. ಸ್ವಲ್ಪ ಮುಂಚೆ ಬಂದಿದ್ದರೆ ಭೀಷ್ಮಾಚಾರ್ಯರು ಯಾವ ರೀತಿ ಈ ಸೈನ್ಯವನ್ನು ವ್ಯವಸ್ಥಿತವಾಗಿ ನಿಲ್ಲಿಸಿದ್ದಾರೆ ಅನ್ನೋದನ್ನು ಅವರೇ ನೋಡಬಹುದಾಗಿತ್ತು. ಇವರ ಸನ್ನಿಧಿಯಲ್ಲೇ ಭೀಷ್ಮಾಚಾರ್ಯರು ಮಾಡ್ತಾಯಿದ್ರು. ಹಾಗಿಲ್ಲದೆ ಇವರು ನಿಧಾನವಾಗಿ ಬಂದಿದ್ದರಿಂದ ಅವರಿಗೆ ಸೈನ್ಯದ ವಿಷಯ ಹೆಚ್ಚು ಗೊತ್ತಿಲ್ಲ. ನಮ್ಮ ಸೈನ್ಯವನ್ನು ಭೀಷ್ಮಾಚಾರ್ಯರು ಯಾವ ರೀತಿ ನಿಲ್ಲಿಸಿದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದರಿಂದ ನಾನು ಅದನ್ನು ತಿಳಿಸ್ತೀನಿ. ಸಂಜ್ಞಾರ್ಥಂ ಅಂತಂದರೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ವಿವರಿಸ್ತೀನಿ. ಈ ಒಂದು ವಿವರಣೆಯನ್ನು ವ್ಯಾಖ್ಯಾನಕಾರರು ಕೊಡೋದುಂಟು. ಮುಂದಿನ ಶ್ಲೋಕದಲ್ಲಿ ಒಂದೇ ಶ್ಲೋಕ 8 ಜನರ ಹೆಸರನ್ನು ಮಾತ್ರ ಹೇಳ್ತಾನೆ. ಭವಾನ್ ನೀವು, ಭೀಷ್ಮಶ್ಚ, ಕರ್ಣಶ್ಚ, ಕೃಪಶ್ಚ, ಸಮಿತಿಂಜಯ. ಯುದ್ಧದಲ್ಲಿ ಗೆಲ್ಲತಕ್ಕಂಥ ಶಕ್ತಿಯುಳ್ಳ ಕೃಪಾಚಾರ್ಯರು, ದ್ರೋಣಾಚಾರ್ಯರಷ್ಟೇ ಮುಖ್ಯ ಅವರು. ಅಶ್ವತ್ಥಾಮ, ವಿಕರ್ಣಶ್ಚ, ಸೌಮದತ್ತಿ ಜಯದ್ರಥಃ. ಈಗ ನೋಡಿ, ಇಲ್ಲಿ ಒಂದು ಸ್ವಾರಸ್ಯ ಇದೆ. ಇದನ್ನು ಹೇಳ್ತಾ ಇರ್ತಕ್ಕಂಥವನು ದುರ್ಯೋಧನ. ತನ್ನ ತಮ್ಮಂದಿರು 100 ಜನ ಇದ್ದಾರೆ. ಇವನು 100ನೇವನು, 99 ಜನ ಇದ್ದಾರೆ ತಮ್ಮಂದಿರು. ಅವರಲ್ಲಿ ಯಾರ ಹೆಸರನ್ನು ಹೇಳ್ತಾ ಇಲ್ಲ. ಅದರಲ್ಲೂ ದುಶಾಸನ, ಅವನ ಹೆಸರು ಕೂಡ ಹೇಳ್ತಾ ಇಲ್ಲ. ವಿಕರ್ಣ ಅಂತ ಒಬ್ಬ ಇದ್ದಾನೆ, ಅವನ ಹೆಸರನ್ನು ಮಾತ್ರ ಹೇಳ್ತಾ ಇದ್ದಾನೆ. ವಿಕರ್ಣಶ್ಚ, ವಿಕರ್ಣ ಕೌರವರ ಸೈನ್ಯದಲ್ಲಿ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬ. ಅವನ ವಿಷಯ ಸ್ವಲ್ಪ ವಿಸ್ತಾರವಾಗಿ ಬರುತ್ತೆ ಮಹಾಭಾರತದಲ್ಲಿ. ಅದನ್ನು ನಿಮಗೆ ಓದಿ ಹೇಳ್ತೇನೆ. ಅಷ್ಟೇ ಅಲ್ಲ, ಭೀಮ ಕೌರವರ ಮೇಲೆ ಯುದ್ಧ ಮಾಡುವಾಗ 100 ಜನರನ್ನು ಕೊಲ್ತಾನೆ. ಅದನ್ನು ಅವನಿಗೆ ಬಿಟ್ಬಿಟ್ಟಿರ್ತಾರೆ. ಕೊನೆಯಲ್ಲಿ ಅವನು ದುರ್ಯೋಧನ ಕೊಲ್ಲೋದು. ಮಧ್ಯೆ ದಿನ 5 ಜನ 6 ಜನರನ್ನು ಮುಗಿಸ್ತಾ ಇದ್ದ. ಹಾಗೆ ಯುದ್ಧ ಮಾಡುವಾಗ ವಿಕರ್ಣ ಬರ್ತಾನೆ ಭೀಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ. ಭೀಮ ಯುದ್ಧ ಮಾಡ್ತಾನೆ, ಅವನನ್ನು ಕೊಲ್ತಾನೆ. ವಿಕರ್ಣನ ಕೊಂದ ಮೇಲೆ ಭೀಮ ಕಣ್ಣೀರು ಸುರಿಸ್ತಾನೆ. ಯಾಕೆ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಇದು ಬರುತ್ತೆ. ಈಗ ಏನಾಗಿದೆ, ಯುಧಿಷ್ಠಿರ ಜೂಜಾಟದಲ್ಲಿ ಸೋತಿದ್ದಾನೆ.
ತನ್ನನ್ನು ತಾನು ಸೋತ, ಆಮೇಲೆ ದ್ರೌಪದಿಯನ್ನು ಪಣವಾಗಿಟ್ಟ, ದ್ರೌಪದಿಯನ್ನೂ ಸೋತ, ಈಗ ವಸ್ತ್ರಾಪಹರಣದ ಗಲಾಟೆ ಆಗಬೇಕು. ಅಂತಹ ಒಂದು ಸಂದರ್ಭದಲ್ಲಿ ದ್ರೌಪದಿ ಪ್ರಶ್ನೆ ಕೇಳ್ತಾ ಇದ್ದಾಳೆ, ಇದು ಸರಿಯೇ? ಯುಧಿಷ್ಠಿರ ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಪಣವಾಗಿಡ್ಲಿಕ್ಕೆ ಸಾಧ್ಯವೇ? ಇದು ಹೇಗೆ ಧರ್ಮವಾಗತ್ತೆ, ಅಧರ್ಮ ಅಲ್ವೇ ಅಂತ ಪ್ರಶ್ನೆ ಕೇಳಿದ್ದಾಳೆ. ಆ ಪ್ರಶ್ನೆಗೆ ಯಾರೂ ಉತ್ತರ ಕೊಡ್ತಾರೆ. ದೊಡ್ಡ ಸಭೆ, ಧೃತರಾಷ್ಟ್ರ, ಗಾಂಧಾರಿ, ಭೀಷ್ಮ, ದ್ರೋಣ, ಕರ್ಣ, ಬೇಕಾದಷ್ಟು ಜನ ಇದ್ದಾರೆ. ಕೃಷ್ಣ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಒಬ್ಬರು ಕೂಡ ಭಯ ಬಿಡಲಿಲ್ಲ. ಆಗ ವಿಕರ್ಣ ಎದ್ದು ನಿಂತ್ಕೋತಾನೆ. ಎದ್ದು ನಿಂತ್ಕೊಂಡು ಬಹಳ ಚೆನ್ನಾಗಿ ಹೇಳ್ತಾನೆ. ಕೊನೆಯಲ್ಲಿ ಅವನು ಹೇಳ್ತಾ ತಪ್ಪು ಅಂತಲೇ ಹೇಳ್ತಾನೆ. ಯುಧಿಷ್ಠಿರ ಮಾಡಿ ತಪ್ಪು, ಅವನಿಗೆ ಅಧಿಕಾರ ಇಲ್ಲ ಅಂತಲೇ ಹೇಳ್ತಾನೆ. ಆ ಸಂದರ್ಭದ ಕೆಲವು ಶ್ಲೋಕಗಳನ್ನು ಓದ್ತೇನೆ, ತುಂಬ ಚೆನ್ನಾಗಿದೆ. ವಿಕರ್ಣ ಮಹಾಭಾರತದ ಸಭಾಪರ್ವದಲ್ಲಿ ಬರುತ್ತೆ ಅದು. ಯಾಜ್ಞಸೇನ್ಯ ಯದುಕ್ತಂ ತದ್ವಾಕ್ಯಂ ವಿಬ್ರೂತ ಪಾರ್ಥಿವಾಹ ಅವಿವೇಕೇನ ವಾಕ್ಯಸ್ಯ ನರಕ ಸದ್ಯ ಏವನಃ. ಪಾರ್ಥಿವರೇ, ರಾಜರುಗಳೇ ಕೇಳಿ. ಯಾಜ್ಞಸೇನಿ ಅಂತಂದರೆ ದೃಪದನ ಮಗಳು, ಯಜ್ಞದಲ್ಲಿ ಹುಟ್ಟಿದವಳು. ಆ ದ್ರೌಪದಿ ಏನು ಹೇಳಿದ್ನೋ, ಯಾವ ವಾಕ್ಯವನ್ನು ಹೇಳಿದ್ಲೋ ಅದನ್ನು ನಾನು ನಿಮಗೆ ಹೇಳ್ತೇನೆ. ನೀವೇನು ಮಾಡಬೇಕು, ಸರಿಯಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಅದನ್ನು ಅವಿವೇಕದಿಂದ ಅರ್ಥ ಮಾಡ್ಕೊಳ್ದೆ ಹೋದರೆ ನೀವೆಲ್ಲ ನರಕಕ್ಕೆ ಹೋಗ್ತೀರಿ. ನೋಡಿ ಇವನು ಹೇಳೋ ಮಾತು, ಅವಿವೇಕದಿಂದ ದ್ರೌಪದಿಯ ಮಾತನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದರೆ ನೀವೆಲ್ಲ ನರಕಕ್ಕೆ ಹೋಗ್ತೀರಿ. ಯಾರ್ಯಾರಿದ್ದಾರೆ? ಭೀಷ್ಮಶ್ಚ ಧೃತರಾಷ್ಟ್ರಶ್ಚ ಕುರುವೃದ್ಧತಮೋ ಉಭೌ ಸಮೇತ್ಯ ನ ಆಹತು ಕಿಂಚಿತ್ ವಿದುರಶ್ಚ ಮಹಾಮತಿ. ಭೀಷ್ಮ ಇದ್ದಾನೆ, ಧೃತರಾಷ್ಟ್ರ ಇದ್ದಾನೆ. ಇವರಿಬ್ಬರು ಕುರುಕುಲಕ್ಕೆ ವೃದ್ಧರು. ಅವರು ಇಬ್ಬರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ, ಮಾತಾಡ್ತಾ ಇಲ್ಲ. ವಿದುರ ಅವನು ಕೂಡ ಮಾತಾಡ್ತಾ ಇಲ್ಲ. ಭಾರದ್ವಾಜಶ್ಚ ಸರ್ವೇಷಾಂ ಆಚಾರ್ಯ ಕೃಪಃ ಏವ ಚ ಕುತಃ ಏತವಪಿ ಪ್ರಶ್ನಂ ನ ಆಹುತು ವಿದ್ವಸತ್ತಮೌ. ಭಾರದ್ವಾಜ ಅಂದರೆ ದ್ರೋಣಾಚಾರ್ಯ, ಎಲ್ಲರಿಗೂ ಆಚಾರ್ಯನಾಗಿರ್ತಕ್ಕಂಥವನು. ಕೃಪಾಚಾರ್ಯ, ಇವರೆಲ್ಲ ಕೂತಿದ್ದಾರೆ. ಕೂತಿದ್ರು ಕೂಡ ಒಬ್ಬರು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ. ವಿದ್ವಾಂಸರಂತೆ ಇವರೆಲ್ಲ. ಏತು ಅನ್ಯೇ ಪೃಥ್ವೀಪಾಲಾಹ ಸಮೇತಾಹ ಸರ್ವತೋ ದಿಶಃ ಕಾಮಕ್ರೋಧೌ ಸಮುತ್ಸೃಜ್ಯ ಯೇ ಬ್ರುವಂತು ಯಥಾಮತಿ. ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಎಷ್ಟೊಂದು ಜನ ನೀವು ರಾಜರುಗಳು ಇಲ್ಲಿ ಸೇರಿದ್ದೀರಿ, ಎಲ್ಲ ದಿಕ್ಕುಗಳಿಂದಲೂ ಬಂದು ಇಲ್ಲಿ ಸೇರಿದ್ದೀರಿ. ಅಂಥ ನೀವುಗಳು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮಕ್ರೋಧಾದಿಗಳನ್ನು ಬಿಸಾಡಿ, ಕಿತ್ತು ಬಿಸಾಡಿ ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಕಾಮಕ್ರೋಧವು ಸಮುತ್ಸೃಜ್ಯ ಯೇ ಬ್ರುವಂತು ಯಥಾಮತಿ. ತಮ್ಮ ಬುದ್ಧಿಗೆ ತೋಚಿದ ಹಾಗೆ ಉತ್ತರ ಕೊಡಲಿ. ನಾನು ಹೀಗೆ ಹೇಳಬೇಕು, ಹಾಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಈ ಪ್ರಶ್ನೆಗೆ ಉತ್ತರ ಬೇಕು ನನಗೆ. ಯದಿದಂ ದ್ರೌಪದಿ ವಾಕ್ಯಂ ಉಕ್ತವತಿ ಅಸಕೃತ್ ಶುಭ. ಆಕೆ ಮಾತನ್ನು ಪದೇ ಪದೇ ಕೇಳ್ತಾ ಇದ್ದಾಳೆ, ಆ ಪ್ರಶ್ನೆಯನ್ನು. ಅದು ನಿಜವಾಗಿಯೂ ಕೂಡ ಆಕೆ ಅತ್ಯಂತ ಪವಿತ್ರಳಾಗಿರ್ತಕ್ಕಂಥ ವ್ಯಕ್ತಿ, ಶುಭ. ಮತ್ತು ಈ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇದ್ದಾಳೆ. ಆದರೂ ಕೂಡ ನೀವು ಇಷ್ಟೊಂದು ಜನ ಇದ್ದೀರಿ, ಒಬ್ಬರೂ ಉತ್ತರ ಕೊಡ್ತಾ ಇರಲಿಲ್ಲ. ಯಾಕೆ? ಏವಂ ಸ ಬಹುಶಃ ಸರ್ವಾನ್ ಉಕ್ತವಾನ್ ಸ್ಥಾನ್ ಸಭಾಸದಃ ನ ಚ ತೇ ಪೃಥ್ವೀ ಪಾಲಾಹ ತಮ್ ಊಚುಹು ಸಾಧು ಅಸಾಧುವಾ. ಹೀಗೆ ಅವನು ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಇದನ್ನು ಹೇಳ್ತಾ ಇದ್ದರೂ ಕೂಡ, ಆ ಸಭೆಯಲ್ಲಿ ಇಷ್ಟೊಂದು ಜನ ಇದ್ದರೂ ಕೂಡ ಇದು ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ಯಾರೂ ಬಾಯಿ ಬಿಡ್ತಾ ಇಲ್ಲ. ಇದು ಮಹಾಭಾರತದ ಮಾತು. ಆಗ
ತುಂಬ ಬೇಸರ ಆಯ್ತಂತೆ. ಪಾಣವು ಪಾಣಿಂ ವಿನಿಷ್ಪೇಷ್ಯ ನಿಶ್ವಸನ್ ಇದಮಬ್ರವೀತ್. ಯಾವಾಗ ಯಾರೂ ಮಾತನಾಡಲಿಲ್ಲೋ ಕೈ ಹಿಸುಕೊಂಡು, ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಕೈ ಹಿಸುಕೊಂಡು ಈ ಮಾತನ್ನು ಹೇಳ್ತಾನೆ. ವಿಭ್ರೂತ ಪೃಥ್ವೀಪಾಲಾಹ ವಾಕ್ಯಂ ಮಾವ ಕಥಂಚನ ಮನ್ಯೆ ನ್ಯಾಯಂ ತದತ್ರಾಹಂ ತದ್ಧಿ ವಕ್ಷ್ಯಾಮಿ ಕೌರವ. ನೀವೆಲ್ಲ ಪೃಥ್ವಿಯನ್ನು ಕಾಪಾಡ್ತಕ್ಕಂಥ ಧರ್ಮಿಷ್ಠರಾಗಿರ್ತಕ್ಕಂಥ ರಾಜರು, ನೀವೇನು ಮಾಡಬೇಕು? ನಾನೀಗ ಹೇಳಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡಬೇಕು. ನೀವೆಲ್ಲ ಯಾವುದು ನ್ಯಾಯವೋ ಅದನ್ನು ನಾನು ಹೇಳ್ತೀನಿ ಕೇಳಿ. ಈಗ ಧೈರ್ಯವಾಗಿ ಹೇಳ್ತಾನೆ. ಯಾವುದು ನಿಜವಾಗೂ ನ್ಯಾಯವೋ ಧರ್ಮವೋ ಆ ಮಾತನ್ನು ನಾನು ಹೇಳ್ತೀನಿ ಕೇಳಿ. ಹಾಗೆ ಕೇಳಿ ಅನ್ನುವಾಗ ಕೌರವ್ರಿಗೂ ಹೇಳ್ತಾನೆ. ಕೌರವಾಹ, ಕೌರವರೇ ನೀವು ಕೇಳಿ. ತಾನೂ ಕೌರವ. ಚತ್ವಾರಿ ಆಹುಹು ನರಶ್ರೇಷ್ಠಾ ವ್ಯಸನಾನಿ ಮಹೀಕ್ಷಿತಾಂ ಮೃಗಯ ಪಾನಂ ಅಕ್ಷಾಶ್ಚ ಗ್ರಾಮ್ಯೇ ಚೈವಾತಿ ರಕ್ತತಾಂ. ಇದೊಂದು ಸುಪ್ರಸಿದ್ಧವಾಗಿರ್ತಕ್ಕಂಥ ನೀತಿ. ಏನು ಅಂತಂದರೆ, ಸಾಮಾನ್ಯವಾಗಿ ರಾಜರುಗಳಲ್ಲಿ, ಚಕ್ರವರ್ತಿಗಳಲ್ಲಿ 4 ರೀತಿಯ ದೋಷಗಳಿರುತ್ತವೆ. ಪರ್ಮನೆಂಟ್, ಎಲ್ಲರಲ್ಲೂ ಇರುತ್ತದು. ಒಂದು ಜೂಜಾಡೋದು, ಮೃಗಯ. ಎರಡನೇದು ಕುಡಿಯೋದು. ಮೊದಲನೇದು ಬೇಟೆಯಾಡೋದು. ಎರಡನೇದು ಕುಡಿಯೋದು. ಮೂರನೇದು ಜೂಜಾಡೋದು. ನಾಲ್ಕನೆಯದು ಅತ್ಯಂತ ಹೆಚ್ಚಾಗಿ ಕಾಮಕ್ಕೆ ಒಳಗಾಗ್ತಕ್ಕಂಥದ್ದು. ಈ 4 ರೀತಿಯ ದೋಷಗಳು ಎಲ್ಲ ರಾಜರಲ್ಲೂ ಉಂಟು. ಈಗ ಏತೇಷು ಹಿ ನರಃ ಸಕ್ತಃ ಧರ್ಮಂ ಉತ್ಸುಜ್ಯ ವರ್ತತೆ. ಈ ರಾಜರುಗಳು ಈ 4ರಲ್ಲಿ ಪ್ರವೃತ್ತರಾಗಿ ಧರ್ಮದ ಕೈ ಬಿಟ್ಬಿಡ್ತಾರೆ. ಯಥಾಯುಕ್ತೇನ ಚ ಕೃತಾಂ ಕ್ರಿಯಾ ಲೋಕೋ ನ ಮನ್ಯತೆ. ಯುಧಿಷ್ಠರನ್ ಬೈತಾನೆ. ತದಯಂ ಪಾಂಡುಪುತ್ರೇಣ ವ್ಯಸನೆ ವರ್ತತ ಭೃಶಂ ಸಮಾಹೂತೇನ ಕಿತವೈಹಿ ಆಸ್ಥಿತೋ ದ್ರೌಪದೀಪಣಃ. ಈ ಪಾಂಡುಪುತ್ರ ಇದ್ದಾನಲ್ಲ ಯುಧಿಷ್ಠಿರ, ಅವನು ಇದಕ್ಕೆ ಒಳಗಾಗಿದ್ದಾನೆ, ಈ ಬಲೆಗೆ ಬಿದ್ದಿದ್ದಾನೆ, ಜೂಜಾಟ. ಅವನು ಜೂಜಾಟಕ್ಕೆ ಬಲೆ ಬಿದ್ದಿದ್ದಷ್ಟೇ ಅಲ್ಲದೆ ದ್ರೌಪದಿಯನ್ನು ಪಣವಾಗಿಡ್ಲಿಕ್ಕೆ ಒಂದು ಕಾರಣ ಇದೆ. ಅದಕ್ಕೆ ಕಾರಣ ಏನು ಅಂತ ಮುಂದಿನ ಶ್ಲೋಕದ ಅರ್ಥ. ಕಾರಣ ಏನು ಅಂತಂದರೆ, ಈ ಶಕುನಿ ಇದ್ದಾನಲ್ಲ ಪಾಪಿ, ಅವನ ಕಾರಣ. ಆ ಪಾಪಿಯಾಗಿರ್ತಕ್ಕಂಥ, ಕಳ್ಳನಾಗಿರ್ತಕ್ಕಂಥ ಕಿತವ ಅಂತ ಹೇಳ್ತಾನೆ, ಅವನು ಬೇಕಂತ ಚುಚ್ಚಿದ್ದಾನೆ. ನೀನು ಸುಮ್ಮನೆ ಕೂತಿದೆಯಲ್ಲ, ದ್ರೌಪದಿ ಇದ್ದಾಳಲ್ಲ ಅಂತ ಅವನು ಚುಚ್ಚಿ ಕೊಟ್ಟಿದ್ದಾನೆ. ಅವನು ಚುಚ್ಚಿ ಕೊಟ್ಟಿದ್ದರಿಂದ ಹೀಗೆ ಮಾಡಿದ್ದಾನೆ. ಮೊದಲನೇದಾಗಿ ಯುಧಿಷ್ಠಿರ ಮಾಡಿದ ತಪ್ಪು, ಎರಡನೇದಾಗಿ ಅವನು ತಪ್ಪು ಮಾಡಲಿಕ್ಕೆ ಇವನು ಚುಚ್ಚಿ ಕೊಟ್ಟಿದ್ದಾನೆ. ಇಬ್ಬರನ್ನೂ ಬೈತಾನೆ. ಆದ್ದರಿಂದ ಜಿತೇನ ಪೂರ್ವಂಚ ಅನೇನ ಪಾಂಡವೇನ ಕೃತಃ ಪಣಃ ಇತಿ ಏತತ್ ಸರ್ವಂ ವಿಚಾರ್ಯ ಅಹಂ ಮನ್ಯೇ ನ ವಿಜಿತಾಮಿ ಮಾಂ. ಇದೆಲ್ಲ ವಿಚಾರ ಮಾಡಿ ನಾನು ಹೇಳ್ತೇನೆ, ಇಲ್ಲ, ಇವನು ದ್ರೌಪದಿಯನ್ನು ಪಣವಾಗಿಡಲಿಕ್ಕೆ ಮುಂಚೆ ಅವನು ಗೆದ್ದಿಲ್ಲ, ಸೋತಿದ್ದಾನೆ. ಸೋತಿರೋದ್ರಿಂದ ಪಣವಾಗಿ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಇವನೊಬ್ಬನೇ ಇಡೀ ಸಭೆಯಲ್ಲಿ ಧೈರ್ಯವಾಗಿ ಹೇಳಿದಂಥವನು. ಇದನ್ನು ಸಹಜವಾಗಿ ಭೀಮ ಕೇಳಿಸ್ಕೊಂಡಿದ್ದ. ನಿಜವಾಗಿಯೂ ಕೂಡ ಭೀಮನ ಮನಸ್ಸಿಗೆ ತಟ್ಟಿತ್ತು. ಆದ್ದರಿಂದಲೇ ವಿಕರ್ಣನನ್ನು ಕೊಂದಾಗ ಭೀಮ ಕಣ್ಣೀರು ಸುರಿಸ್ದ. ಈಗ ವಿಕರ್ಣ ಹೇಳೋದೇನೋ ಹೇಳಿಬಿಟ್ಟ. ಈ ಕರ್ಣನಿಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲವಂತೆ. ಅವನು ದುಷ್ಟ, ದುರ್ಯೋಧನ ಜೊತೆಗೆ ಸೇರಿಕೊಂಡು. ಅದಕ್ಕೇ ಕರ್ಣವಧೆ ಆಗಬೇಕಾದ್ರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಣನಿಗೆ ರಥ ಹೂತೋಗಿದೆ. ಆದ್ದರಿಂದ ಅರ್ಜುನನ ಕೇಳ್ತಾ ಇದ್ದಾನೆ, ಒಂದು ಸ್ವಲ್ಪ ಕಾಲ ನಾವೆಲ್ಲ ಹೇಳ್ತಾ ಇದ್ದಾಗೆ ಅಂಬಾಲ್ ಮಾಡೋಣ, ಮಧ್ಯೆ ಸ್ವಲ್ಪ ಯುದ್ಧಕ್ಕೆ ವಿರಾಮ ಕೊಡೋಣ ಅಂತ. ಆಗ ಕೃಷ್ಣ ಹೇಳ್ತಾನೆ, ಬೇಡ, ಹೊಡಿ ನೀನು ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಗ ಕರ್ಣ ಇದು ಅನ್ಯಾಯ ಅಧರ್ಮ ಅಂತ ಪ್ರತಿಭಟಿಸ್ತಾನೆ. ಅವ ಕೃಷ್ಣ ಪರಮಾತ್ಮ 44 ಶ್ಲೋಕಗಳಲ್ಲಿ ವಿವರಿಸ್ತಾನೆ.
ಜೂಜಾಡಿದಾಗ, ದ್ರೌಪದಿಗೆ ಅವಮಾನ ಮಾಡಿದಾಗ, ಅರ್ಗಿನ ಮನೆಗೆ ಬೆಂಕಿ ಇಟ್ಟಾಗ, ಭೀಷ್ಮನಿಗೆ ವಿಷ ಉಣಿಸಿದಾಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು? ಈಗ ಮಾತ್ರ ಧರ್ಮದ ವಿಷಯವನ್ನು ಜ್ಞಾಪಿಸ್ಕೋತಾ ಇದ್ದೀ. ಕೊತೇ ಧರ್ಮಸ್ಥದಾಗತಃ. ಪ್ರತಿಯೊಂದು ಶ್ಲೋಕದ ಕೊನೆಯೊಳಗೂ ಅದೇ ಮಾತು, ಕೊತೇ ಧರ್ಮಸ್ಥದಾಗತಃ. ಆವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ಅಂತ. ಆ ಕರ್ಣ ಇವಾಗ ಗಲಾಟೆ ಮಾಡ್ತಾನೆ. ಬೇರೆ ಅದನ್ನ ಲಾಜಿಕಲಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಗಲಾಟೆ ಮಾಡ್ತಾನೆ, ಜೋರಾಗಿ ಬೈತಾನೆ. ನೀನು ನೆನ್ನೆ ಮೊನ್ನೆ ಹುಡುಗ, ನಿನಗೇನು ಗೊತ್ತಿದೆ, ನೀನೇ ಕೂತ್ಕೋ ಸುಮ್ಮನೆ ಅಂತ. ತಸ್ಮಿನ್ನುಪರತೆ ಶಬ್ದೇ ರಾಧೇಯ ಕ್ರೋಧಮೂರ್ಛಿತಃ ಪ್ರಗೃಹ್ಯ ಋಷಿರಂ ಬಾಹುಂ ಇದಂ ವಚನಂ ಅಬ್ರವೀದ್. ಅವನ ಕೈ ಹಿಡ್ಕೊಂಡು ಎಳಿತಾನಂತೆ, ಕೂತ್ಕೊ ನೀನು ಸುಮ್ಮನೆ ಅಂತ. ಆಮೇಲೆ ಅವನು ಹೇಳೋದು ಏನು ಅಂತಂದರೆ, ತಜ್ಜಾತಸ್ತದ್ವಿನಾಶಾಯ. ನೀನು ಇದೆಯಲ್ಲ, ಇನ್ನು ಕೌರವರ ವಂಶದಲ್ಲಿ ಯಾಕೆ ಹುಟ್ಟಿದಿ ಅಂತಂದರೆ ಕೌರವರ ನಾಶ ಮಾಡಲಿಕ್ಕೆ ನೀನು ಹುಟ್ಟಿರೋದು ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾನೆ. ಅರಣಿ ಮತ್ತು ಅಗ್ನಿ. ಅಗ್ನಿಯನ್ನು ಉತ್ಪಾದನೆ ಮಾಡುತ್ತೆ, ಅದೇ ಸುಟ್ಟಾಕ್ಬಿಡುತ್ತೆ. ಬಂದಂಥ ಅಗ್ನಿ ಅರಣಿಯನ್ನೇ ಸುಟ್ಟಾಕ್ಬಿಡುತ್ತೆ. ಅದೇ ರೀತಿ ವ್ಯಾಧಿ, ಈ ಶರೀರದಲ್ಲಿ ವ್ಯಾಧಿ ಹುಟ್ಟುತ್ತೆ, ಶರೀರನ ನಾಶ ಮಾಡುತ್ತೆ. ಹಸು ಮತ್ತು ಹುಲ್ಲು, ಆ ಹುಲ್ಲಿನ ಮೇಲೆ ಆರಾಮಾಗಿ ಓಡಾಡುತ್ತೆ, ಮಲ್ಕೊಳ್ಳುತ್ತೆ, ಅದೇ ಹುಲ್ಲನ್ನು ತಾನೇ ತಿಂದು ಹಾಕುತ್ತೆ. ಇದನ್ನೆಲ್ಲ ಉದಾಹರಣೆ ಕೊಟ್ಟು ನೀನು ಸುಮ್ಮನಿರು, ನಿನಗಿಂತ ಬುದ್ಧಿವಂತರು ಬೇಕಾದ ಜನ ಇದ್ದಾರೆ, ದ್ರೋಣ, ಭೀಷ್ಮ, ಕೃಪ, ಅಶ್ವತ್ಥಾಮ ಇವರೆಲ್ಲ ಇರುವಾಗ ನೀನು ಯಾರು ಮಾತನಾಡಲಿಕ್ಕೆ ಅಂಥೇಳಿ ಜೋರು ಮಾಡಿ ಕೂಡಿಸ್ತಾನೆ ನನ್ನ. ಇಲ್ಲಿ ಒಂದು ಭಯಂಕರವಾಗಿರ್ತಕ್ಕಂಥ ಒಂದು ಶಬ್ದವನ್ನು ಪ್ರಯೋಗಿಸ್ತಾನೆ. ದ್ರೌಪದಿಯನ್ನು ಬಂಧಕಿ ಅಂತ ಕರೀತಾನೆ, ವೇಶ್ಯೆ. ಅದು ನಿಜವಾಗಿಯೂ ಕೂಡ ಭೀಮಾದಿಗಳಿಗೆ ತುಂಬ ಮನಸ್ಸಿಗೆ ಹಿಂಸೆಯಾಗುತ್ತೆ. ಸೊ ಇದು ಕೂಡ ಅವನು ಮಾಡಿದಂತಹ ಪಾಪಗಳಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಪಾಪ ಅಂತ ಬೇಕಾದರೆ ಹೇಳಬಹುದು. ಅಲ್ಲಿಗೆ ಇಷ್ಟು ಜನ ಇದ್ದರೂ ಕೂಡ ಇದು ನಿಜವಾಗಿ ಇದನ್ನು ಪ್ರತಿಭಟಿಸಿರ್ತಕ್ಕಂಥ ಕೌರವ ಒಬ್ಬನೇ ಒಬ್ಬ ವಿಕರ್ಣ. ತುಂಬ ಒಳ್ಳೆಯ ಮನುಷ್ಯ, ಸ್ವಭಾವ ಒಳ್ಳೆಯದು. ಏನೋ ಗ್ರಹಚಾರವಶಾತ್ ಅವನು ಕೌರವರ ಮಧ್ಯೆ ಹುಟ್ಟಿದ್ದಾನೆ ಮತ್ತು ಆಯಾ ಸಂದರ್ಭಗಳಲ್ಲಿ ಧರ್ಮ ಪ್ರಜ್ಞೆಯನ್ನು ಪ್ರದರ್ಶನ ಮಾಡಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಅವನು ಮಾಡಿದ್ರೂ ಕೂಡ ಪ್ರಯೋಜನವಾಗಲಿಲ್ಲ. ಅದು ಮೊದಲನೇ ಅಧ್ಯಾಯದಲ್ಲಿ ಹೆಚ್ಚು ವಿಷಯಗಳೇನೂ ಇಲ್ಲ. ಆದರೆ ಬರ್ತಾ ಬರ್ತಾ ಆ ಸಂದರ್ಭಕ್ಕೆ ತಕ್ಕಂತೆ, ಅದರಲ್ಲೂ ನಮ್ಮ ಆಧುನಿಕ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇದರಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಬೇಕಾಗಬಹುದು. ಅದನ್ನು ಮುಂದಿನ ಸಲದಿಂದ ಮಾಡೋಣ.